ಮೊದಲವರೆಗಾಗಿ ಹೇಮಂತ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗುಡದ ಹಿಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮತ್ತೆರಡನೇ ಬಾರಿ ಹೇಮಂತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಸ್ವಲ್ಪ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಅತ್ಯುತ್ತಮ ರೀತಿಯ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ರೋಹಿತ್ ಮತ್ತು ಹರಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊತ್ತ ಒಂದು ಓಟುಗಳು. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟದ 8ರ ಘಟ್ಟದ ಪಂದ್ಯಗಳು ಸಾಗ್ತಾ ಇದ್ದಾವೆ. ಲೀಗ್ ಹಂತದ ಮೊದಲ ಹಂತದ ಗುರು ಗಣೇಶ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡಂತ ಫ್ರೆಂಡ್ಸ್ ಬೆಂಗಳೂರು ತಂಡ ಪ್ರಾಮುಖ್ಯದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಗುರು ಗಣೇಶ್ ತಂಡವನ್ನು ಮಣಿಸುವ ಮುಖಾಂತರವಾಗಿ ಮೊದಲ ತಂಡವಾಗಿ ಸೆಮಿಫೈನಲ್ 8ರ 4ರ ಘಟ್ಟಕ್ಕೆ ದಾಪುಗಾಲನ್ನಿಟ್ಟಿದ್ದಾರೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ನಿರೀಕ್ಷಿತ ಹಂತದ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಮೊದಲ 4 ಚೆಂಡುಗಳಲ್ಲಿ ಕೇವಲ ಒಂದೋಟವನ್ನಷ್ಟೇ ದಾಖಲಿಸಿದ್ದಾರೆ. ಮತ್ತೆ 5ನೇ ಬಾರಿ ಹೇಮಾನ್ ನೆಟ್ಟ ನೇರ ಹೊಡೆತ ತನ್ನ ಮೂಲಕ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಹೊಡೆತವನ್ನು ಲಾಂಗ್ ಆಫ್ ಮತ್ತು ಲಾಂಗ್ ಅನ್ನ ನಡುವೆ ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಎಡವಟ್ಟಿನ ಲಾಭವನ್ನು ಪಡ್ಕೊಂಡಂತ ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಮೊದಲ ಬೌಂಡ್ರಿ. ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳಲ್ಲಿ ಕೇವಲ ಒಂದಾಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಹೇಮಂತ 5ನೇ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಒಂದು ಚೆಂಡು ಪವರ್ ಪ್ಲೇಯ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕ್ರಾಸ್ ಅಲ್ಲ ಮೇಲೆ ಹೊತ್ತರೆ ಆವರಿಸಿಕೊಂಡು ಬಹಳ ಸುತ್ತಮುತ್ತ ಅಡ್ಡ ಹೊಡೆತ ಮತ್ತೆ ರೋಹಿತ್ ದಾಂಡಿನ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9 ಫಾರ್ ನಲಾಸ್. ಒಂದು ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ
ಇಸಾನ್ ಚೈತನ್ಯ ರಿಯಲ್ ಫೈಟರ್ಸ್ ಎಚ್ಎಂ ಏಕತಾ 9 ಓಟವನ್ನು ದಾಖಲಿಸ್ತಾ ಇದೆ ಮೊದಲ ಓವರ್ನಲ್ಲಿ. ಮೊದಲ ಓವರ್ನ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತಹ ತಂಡ ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಲೈನಪ್ ಹಾಗೂ ಬೌಲಿಂಗ್ ಲೈನಪ್ ಅನ್ನು ಹೊಂದಿಕೊಂಡಿರ್ತಕ್ಕಂಥ ಈ ತಂಡಗಳು ಹೋರಾಟವನ್ನು ಜಾರಿಯಲ್ಲಿರಿಸ್ತಾ ಇದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಂದ್ಯ ಮುಕ್ತಾಯವಾದ ಬಳಿಕ ಮುಂದಿನ ಮತ್ತೊಂದು ಹೋರಾಟಕಾರಿ ಪಂದ್ಯ ಮೂರನೇ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಯುನೈಟೆಡ್ ಜಾಗ್ವರ್ ಸುರತ್ಕಲ್ ಅನ್ನು ಎದುರಿಸುತ್ತಾರೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪ್ರೇಕ್ಷಕರ ನಿರೀಕ್ಷೆ ಎರಡು ತಂಡಗಳು. ಒಂದೆಡೆ ಖುಷಿಯ ಮರ ಪಂಚಜನ್ಯ, ಒಂದೆಡೆ ಆದ್ರೆ ಜಾನ್ಸನ್ ಟೀಮ್ ಬಾಬಾ ಮತ್ತೊಂದೆಡೆ. ವರುಣ್ ಹೊಸ ಬೌಲರ್, ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಅತ್ಯುತ್ತಮ ರೀತಿಯ ಕ್ಷೇತ್ರಕ್ಷಣ ದಾಖಲಾತಿಯನ್ನ ಕಂಡುಕೊಳ್ಳುವಂತ ಬದಲಾಗಿ ಒಂದರ ಬದಲಿಗೆ ಎರಡನೇ ಓಟ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 12 ಓಟಗಳು. ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು. ಅರವತ್ತು 65 ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಬಹಳಷ್ಟು ಒಂದು ಹೋರಾಟಕಾರಿ ಮೊತ್ತ ಆಗುತ್ತೆ. ಗೋಡದ ಹಿಂಭಾಗದಲ್ಲಿ ಎಡವಟ್ಟನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊತ್ತ 13 ಓಟಗಳು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಚಾಲ್ತಿ ಎರಡನೇ ಓವರ್ನಲ್ಲಿ ವರುಣ್ ಎಸೆಗಾರಿಕೆ ಭಾಗದಲ್ಲಿ ಡೆಪೆಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಮಾತ್ರ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿ ಅಂತಿಮ ಒಂದು ಚೆಂಡು ಮಾತ್ರ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 14. ಯಾವುದೇ ಹೊತ್ತರೆ ಆಘಾತವಿಲ್ಲದ ಸುರಕ್ಷಿತವಾಗಿ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ತಂಡ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡ್ರು. ಒಂದು ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ.
ಮೊದಲ 12 ಚೆಂಡುಗಳು ಮುಕ್ತಾಯದ ಬಳಿಕ ಇಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕತಾ 15 ಓಟವನ್ನು ದಾಖಲಿಸ್ತಾ ಇದೆ. ಯಾವುದೇ ಹೊದರಿ ಆಘಾತವಿಲ್ಲದೆ ಇನ್ನು ಕೂಡ 36 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ 10 ಹುದ್ದರಿಯ ಸಹಾಯದಲ್ಲಿ. ಮತ್ತೆ ಹೇಮಂತ ಮೊದಲ ಪವರ್ ಪ್ಲೇ ಹಂತದ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಹೇಮಂತ್ ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ 16ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಅಲ್ಲಿ ತೀರ್ಪುಗಾರರ ಮನವಿನ ಮತ್ತೆ ಮೇಲ್ಮನವಿಗೆ ಸಲ್ಲಿಸುವಂತಹ ಪ್ರಕ್ರಿಯೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ವ್ಯವಸ್ಥಿತ ಕ್ರೀಡಾಕೂಟ ಅಂತಿಮ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. 8ರ ಘಟ್ಟದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ, ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ 16ಕ್ಕೆ ತಲುಪ್ತಾ ಇದೆ. ಮತ್ತೆ ಹೇಮಂತ ಶಾರ್ಟ್ ಆಗಿರ್ತಕ್ಕಂತ ಚೆಂಡು ಬಹಳಷ್ಟು ತಂದು ಫುಲ್ ಶಾಟ್ ಅನ್ನು ರೋಹಿತ್ ದಾಖಲಿಸಿದ್ರು. ಮೊದಲ ಸಿಕ್ಸರ್ ಈಗ ರೋಹಿತ್ ದಾಂಡಿನ ಮುಖಾಂತರವಾಗಿ ದಾಖಲಾತಿ ಕಾಣ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಒಂದು ಫುಲ್ ಶಾಟ್ ಮಾದರಿ ಹೊಡೆತವನ್ನು ರೋಹಿತ್ ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 21 ಫಾರ್ ನೋ ಲಾಸ್, 22 ಫಾರ್ ನೋ ಲಾಸ್, 22 ಓಟಗಳು. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಬೀಸುವಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 2 ಚೆಂಡು 3ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮೂರು ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯ ಕಾಣಬಲ್ಲಂತ ಸುಂದರತ ಹೊಡೆತ ಮತ್ತೆ ಬೌಂಡ್ರಿ ಬರ್ತಾ ಇದೆ. ರೋಹಿತ್ ದಾಂಡಿನ ಮುಖಾಂತರವಾಗಿ ಪ್ರಾಮುಖ್ಯ ಹಂತದ ಲೀಗ್ನ 2 ಪಂದ್ಯದಲ್ಲೂ ಕೂಡ ನಿರೀಕ್ಷಿತ ಹಂತದ ಪ್ರದರ್ಶನವನ್ನು ತೋರ್ಪಡಿಸುವ ಹಂತದಲ್ಲಿ ಎಡವಟ್ಟನ್ನು ಕಂಡಂತ ರೋಹಿತ್ ಇಲ್ಲಿ ಪ್ರಾಮುಖ್ಯದ ಕ್ವಾರ್ಟರ್ ಫೈನಲ್ ನಲ್ಲಿ ಅತ್ಯುತ್ತಮ ರೀತಿಯ ಆಟ ಮುಂದುವರಿಕೆ ಕಾಣ್ತಾ ಇದೆ. ಬಹಳಷ್ಟು ಉತ್ತಮತೆ ಆಟ, ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಚೆಂಡನ್ನು ತಿರುಗಿಸುವಂತಹ ಪ್ರಯತ್ನ, ಗತಿ ಪರಿವರ್ತನೆಗೆ ಹೇಮಂತ್ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊತ್ತ 26. ಬಹಳ ಶೋಧ ಬರ್ತಾ ಹೊಡೆತ, ಗಾಳಿಯ ಒಂದು ಲಾಭವನ್ನು ಪಡ್ಕೊಂಡಂತ ಹೊಡೆತ, ಚೆಂಡು ಡಿಪ್ ಮಾಡ್ಬೇಕಂತ ಶಿವಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ರೋಹಿತ್ ದಾಂಡಿನ 2ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 32 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 3 ಬೌಂಡ್ರಿ ಜೊತೆಗೆ 2 ಸಿಕ್ಸರ್ಗಳ ಮುಖಾಂತರವಾಗಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ರೋಹಿತ್ 25ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಿದ್ದಾರೆ. ಪಂದ್ಯಾಟದ ಮೊದಲ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಪ್ರಸಿದ್ಧ ಆಚಾರ್ಯ. ಫ್ರೆಂಡ್ಸ್, ಬೆಂಗಳೂರಿನ ವಿರುದ್ಧವಾಗಿ ಲೀಗ್ನ ಮೊದಲ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿ ಪಂದ್ಯಾಟದ ಮೊದಲ ಅರ್ಧ ಶತಕವನ್ನು ದಾಖಲಿಸಿದ್ದಾರೆ. ನಾಲ್ಕನೇ ಅವರ ಚಾಲ್ತಿಯಲ್ಲಿ ಮತ್ತೆ ವರುಣನ್ನು ಪರಿಚಯಿಸುವಂತಹ ತಂಡಗಳು ಮುಂದುವರಿಕೆ ಕಾಣ್ತಾ ಇದೆ. ಗೋಲ್ಡನ್ ಟ್ರೇಡಿಂಗ್ ಕತಾರ್ನ ತಂಡ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ 2 ದಿನಗಳಲ್ಲಿ ಸಂಜೆಯ ಪರಿಸ್ಥಿತಿ ಹೌಸ್ಫುಲ್ ಆಗಿರ್ತಕ್ಕಂಥ ಪ್ರೇಕ್ಷಕರ ಗ್ಯಾಲರಿಗಳು ಇವತ್ತು ಭಾನುವಾರ ಬೆಳಗಿನ ಅವಧಿಯಿಂದಲೇ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಜಮಾಯಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಹೊಡೆತ, ಹರಿದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದ್ದ ತಡ ಮೊತ್ತ ಕೂಡ
38ಕ್ಕೆ ತಲುಪ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಆರಂಭಿಕ ಹಂತದಲ್ಲಿ ಟಾಸ್. ಜಾಗ್ವಾರ್ ಸೂರತ್ಕಲ್ ನ ಶ್ರೀಕಾಂತ್ ಬನ್ನಿ. ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್ ಶ್ರೀಕಾಂತ್. ಅಲ್ಲಿ ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಅದನ್ನ ನೀಡೋದಕ್ಕಿಂತ ಮುಂಚಿತವಾಗಿ ನಾವು ನಿನ್ನೆಯ ಒಂದು ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಬಾಕಿ ಇದೆ. ಜೈಸಿಸಿ ಕೊಯಮತ್ತೂರಿನ ಗೌರಿ ಅವರು ವೇದಿಕೆ ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕು. ಜೈಸಿಸಿ ಕೊಯಮತ್ತೂರು ತಂಡದ ಗೌರಿ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಕ್ಷೇತ್ರಕ್ಷಣ ಬದಲಾವಣೆಗಳು ಮತ್ತೆ ಸಾಗ್ತಾ ಇದ್ದಾವೆ. ಸ್ವಲ್ಪ ಡೀಪ್ ವಿಭಾಗದ ಕ್ಷೇತ್ರರಕ್ಷಕ 30 ಗಜಗಳ ಒಳಭಾಗದಲ್ಲಿ ಕ್ಷೇತ್ರರಕ್ಷಣೆಗೆ ಬರ್ತಾ ಇದ್ದಾರೆ. ಇಲ್ಲಿ ಮಿಡ್ ಆಫ್ ವಿಭಾಗದ ಕ್ಷೇತ್ರರಕ್ಷಕ ಲಾಂಗ್ ಆಫ್ ವಿಭಾಗಕ್ಕೆ ಸಾಗ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಚೆಂಡು ಇನ್ನು ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತ 5ನೇ ಬಾರಿ ಗತಿ ಪರಿವರ್ತನೆ. ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಮಾತ್ರ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಪ್ರತಿ ಹಂತದಲ್ಲಿ ಕ್ಷೇತ್ರರಕ್ಷಣೆಗಳನ್ನು ಮತ್ತೆ ಮತ್ತೆ ಬದಲಾಯಿಸ್ತಾ ಇರ್ತಕ್ಕಂಥ ಗೋಲ್ಡನ್ ಟ್ರೇಡಿಂಗ್ ಕತಾರ್ ಬಿರುಸಿನ ಒಂದು ಹೊಡೆತ ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿತ್ತು. ಒಂದು ಅತ್ಯುತ್ತಮ ರನ್ನಿಂಗ್ ಕ್ಯಾಚ್ ಎಲ್ಲ ಪಡ್ಕೊಂಡ್ರು. ಹರಿ ಆಟ 4ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ರಾಹುಲ್ ಅಂಗಣಕ್ಕೆ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಒಂದೆಡೆ ರಾಹುಲ್ ಮತ್ತು ರೋಹಿತ್ ಜೋಡಿ ಅಂತಿಮ ಹಂತದ 4 ಓವರ್ಗಳಲ್ಲಿ ಅದೇನನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಜನ ಮುಂದಿನ ಹಂತಕ್ಕಾಗಿ ಶಿವ ನಾರಾಯಣ ತಾಳ್ಕೋಟ. ಅಲ್ಲಿ ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಗಿಳಿಯಾರು ನಾಗ ವೇದಿಕೆ ಬನ್ನಿ. ಗಿಳಿಯಾರು ನಾಗ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಆ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಗಿಳಿಯಾರು ನಾಗ ಶೀಘ್ರವಾಗಿ ಬನ್ನಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು ಪ್ರಶಾಂತ್ ಅಮಲಪಾಡಿ. HMC ಯುನೈಟೆಡ್ ಟ್ರೋಫಿ ಕ್ವಾರ್ಟರ್ ಫೈನಲ್ 2 ಸಾಗ್ತಾ ಇದೆ. ಗೋಲ್ಡನ್ ಟ್ರೇಡಿಂಗ್ ಕತಾರ್ ವರ್ಸಸ್ ಇಜಾನ್ ಚೈತನ್ಯ ಫೈಟರ್ಸ್ HM ಅಲ್ಲಿ ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಗಿಳಿಯಾರು ನಾಗ ಮಧ್ಯಮ ಕ್ರಮಾಂಕದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟಿನ ಮೊದಲ ತಂಡವಾಗಿ ಸೆಮಿಫೈನಲ್ ಪ್ರವೇಶವನ್ನು ಕಾಣುವಾಗ ಫ್ರೆಂಡ್ಸ್ ಬೆಂಗಳೂರಿಗೆ ಅತ್ಯಮೂಲ್ಯವಾಗಿರುವಂತಹ ಆಟವನ್ನು ಆಡಿರುವಂತಹ ಆ ತಂಡದ ಪ್ರಮುಖ ಆಟಗಾರ ಗಿಳಿಯಾರು ನಾಗ. ಆ ಪ್ರಶಸ್ತಿಯ ವೇದಿಕೆಯಲ್ಲಿ ರಮ್ಶೀದ್ ಅವರು, ರಿಯಾಜ್ ಅವರ ಜೊತೆಗೆ ನಮ್ಮೆಲ್ಲ ಅತಿಥಿ ಅಭ್ಯರ್ಥಿಗಳು ಸೇರಿ ನೀಡಬೇಕು. BC ಪ್ರಶಾಂತ್ ಅವರು,
ಅರ್ಜುನ್ ಪ್ರಭು ಅವರು, ರಾಜೇಶ್ ದೇವಾಡಿಗ. ಅದೇ ರೀತಿ ಗಿಳಿಯಾರು ನಾಗನ 1 ಸಿಕ್ಸರ್ಗೆ ಬ್ರಹ್ಮಾವರ ಫ್ರೆಂಡ್ಸಿನ ಅಧ್ಯಕ್ಷರಾಗಿರುವಂತಹ ಜೈಶಂಕರ್ ಅವರು 5,000 ರೂಪಾಯಿಯ ಒಂದು ಬಹುಮಾನವನ್ನು ಘೋಷಿಸಿದ್ದಾರೆ. ಅವರ ಪರವಾಗಿ ಅರ್ಜುನ್ ಪ್ರಭು ಮತ್ತು ರಾಜೇಶ್ ದೇವಾಡಿಗ ಆ 5,000 ರೂಪಾಯಿಯನ್ನು ಕೂಡ ಗಿಳಿಯಾರು ನಾಗರಿಗೆ ನೀಡಲಿಕ್ಕಿದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಆಟಗಾರನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡಬೇಕು. ಆಟಗಾರನ ಭರ್ಜರಿ ಸಿಕ್ಸರ್ ಭಾವಚಿತ್ರ, ದಾಖಲಾಗ್ತಾ ಇದೆ. ಅದರ ಜೊತೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿ, ಸಾನಿಯಾ ಮೊಬೈಲ್ ಸಂತೆಕಟ್ಟೆಯ ಸುಹೇಲ್ ಅವರು ನೀಡ್ತಾ ಇರುವಂತಹ ನೆಕ್ ಬ್ಯಾಂಡ್. ಅದೇ ರೀತಿ ನಾಗನ 1 ಸಿಕ್ಸರ್ಗೆ 5,000 ರೂಪಾಯಿ ಬ್ರಹ್ಮಾವರ ಫ್ರೆಂಡ್ಸಿನ ಜೈಶಂಕರ್ ಅವರು ನೀಡಿದ್ದಾರೆ. ಆ ಪ್ರಶಸ್ತಿಯನ್ನು ಇವಾಗ ಇಲ್ಲಿ ಅರ್ಜುನ್ ಪ್ರಭು ಮತ್ತು ರಾಜೇಶ್ ದೇವಾಡಿಗ ಜೈಶಂಕರ್ ಪರವಾಗಿ ನೀಡ್ತಾ ಇದ್ದಾರೆ. ಆಟಗಾರನಿಗೆ ಅಭಿನಂದನೆಗಳು. ಗಿಳಿಯಾರು ನಾಗನ ಆಟ ಮುಂದೆ ಕೂಡ ಅತ್ಯುತ್ತಮ ರೀತಿಯಾಗಿ ಬರಲಿ ಅನ್ನುವಂಥ ಒಂದು ಮಾತುಗಳ ಮುಖಾಂತರ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿರುವಂಥ ನಮ್ಮ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಆ ರೋಟದ ಹೆಚ್ಚುವರಿಯ ಸೇರ್ಪಡೆಯೊಂದಿಗೆ ತಡೆದ ಮೊತ್ತ 44. ಶಾರ್ಟ್ ಆಗಿ ಬಿದ್ದ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಅಫ್ರೀದ್ ಸುಂದರತೆಯ ಸತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲವರಿ, ಒಂದೆಡೆ ರೋಹಿತ್, ಇನ್ನೊಂದೆಡೆ ರಾಹುಲ್. ಆರಂಭಿಕ ಹಂತದಲ್ಲಿ ಸಿಕ್ಸರ್ ನೀಡಿದ್ರು ಕೂಡ ಆಫ್ರೀದ್ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. 2 ಡಾಟರ್ ಡೆಲವರಿಯೊಂದಿಗೆ ಈಗ 1 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ 45. The 5th over in progress. ಸ್ಟ್ರೈಕರ್ ವಿಭಾಗದಲ್ಲಿ ರಾಹುಲ್. 2ನೇ ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ HMC ಯುನೈಟೆಡ್ ಟ್ರೋಫಿಗಾಗಿ. ಅಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತ ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್. ನೋಡಿ, 5:10ಕ್ಕೆ ಸರಿಯಾಗಿ ಟಾಸ್ ಪ್ರಕ್ರಿಯೆ ನಡೆಯುತ್ತದೆ. ಅದಕ್ಕಿಂತ ಮುಂಚಿತವಾಗಿ 2 ತಂಡದ ಆಟಗಾರರು ವೇಟಿಂಗ್ ರೂಮಿಗೆ ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್. ಬಹಳ ಶುದ್ಧವಾದ ಎಸೆತ. ಓವರ್ ಮುಕ್ತಾಯದ ಕಾಣ್ತದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ಕಂಪ್ಲೀಟ್ ಓವರ್ ನಂಬರ್ 5. ಸ್ಕೋರ್ 46. Last 3 hours remaining. 18 damage remaining. 18 balls remaining. 18 ಎಸೆತ ಇನ್ನೂ ಕೂಡ ಬಾಕಿ ಇದೆ.
ಸುಂದರತೆ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶ್ರೇಯಸ್. ನವಾದ್ ಮತ್ತೆ ಶ್ರೇಯಸ್ ಫ್ರೀ ಹಿಟ್ ಲಾಭ ಪಡಿತಾ ನೋಡ್ಬೇಕಾಗಿದೆ ದಾಂಡಿಗ. ಡೆಲಿವರಿ ಬಳಸೋದು ಬಂದ ಎಸೆತ ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಶ್ರೇಯಸ್. ಈಸಾನ್ ಚೈತನ್ಯ ಫೈಟರ್ಸ್ HMA ಪಂದ್ಯಾಟವನ್ನು ಆಡ್ತಾ ಇದೆ ಗೋಲ್ಡನ್ ಟ್ರೇಡಿಂಗ್ ಕತಾರ್ ವಿರುದ್ಧ. ಬಳಸುವ ಹೊಡೆತ ಕ್ಯಾಚ್ ಆಗ್ತಾ ಇದೆ. ರಾಹುಲ್ ಹುದ್ದಾರಿ ಪತನ. ಆ ಕಡೆ ಒಳವಾಗಿ ಹೊಸ ದಾಳಿಗಿರ ಸೇರ್ಪಡೆ ಮಕ್ಬೂಲ್. ಪಾಚಜನ್ಯ ಈವೆಂಟ್ಸ್ ಈ ಒಂದು ಪಂದ್ಯಾಟದ ನಿರ್ವಹಣೆಯನ್ನು ಮಾಡ್ತಾ ಇದೆ. ಕ್ರಿಕ್ಸೆ ಈ ಪಂದ್ಯಾಟದ ನೇರ ಲೈವ್ ಅಪ್ಡೇಟ್ ಅನ್ನು ಮಾಡ್ತಾ ಇದೆ. ಒತ್ತ ಬರುತ್ತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಒತ್ತ ಬರುತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಶ್ರೇಯಸ್. ಶಾರ್ಟ್ ಆಗಿ ಬಿದ್ದ ಚಂಡು ಬಹಳ ಶುದ್ಧ ಮತ್ತು ಹೊಡೆತ ಕವರ್ಸ್ ಆಗ್ತಾ ಇದ್ರು. ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ. ಮಕ್ಬೂಲ್ ಖಾತೆ ಆರಂಭ. ಅಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತ ಜೈ ಕರ್ನಾಟಕ ಬೆಂಗಳೂರಿನ ಆಟಗಾರರು 5 ನಿಮಿಷದ ಒಳಗೆ ವೇಟಿಂಗ್ ರೂಮ್ಗೆ ಬರಬೇಕು. ದಯವಿಟ್ಟು ಗಮನಿಸಿ, ಜೈ ಕರ್ನಾಟಕ ಬೆಂಗಳೂರಿನ ಎಲ್ಲ ಆಟಗಾರರು ವೇಟಿಂಗ್ ರೂಮ್ಗೆ ಬನ್ನಿ 5 ಮಿನಿಟ್ಸಿನ ಒಳಗೆ. ಉತ್ತಮ ರೀತಿಯ ಸತ ರನ್ ಮಾಡೋದ ಅವಕಾಶ ಮಿಸ್ ಆಗ್ತಾ ಇದೆ. ಉತ್ತಮ ಪ್ರಯತ್ನ ಶ್ರೇಯಸ್ ಮಾಡಿದ್ರು. ಮುಕ್ತಾಯದ ಓವರ್ಗಳ ಸಂಖ್ಯೆ 6 ಕಾಂಪಿಟೇಷನ್ ನಂಬರ್ 6 ಸ್ಕೋರ್ 49 49. ಲಾಸ್ಟ್ ಓವರ್ ಸುಮಾನಿಂಗ್ 12 ಸುಮಾನಿಂಗ್ 12 ಎಸ್ ಇನ್ನು ಕೂಡ ಬಾಕಿ ಇದೆ.
5 ರನ್ ಪೆನಾಲ್ಟಿ ಆಗುತ್ತೆ ವಿದೌಟ್ ಪರ್ಮಿಷನ್. ಅಭಿನ್ ಎಸೆಗಾರಿಕೆ ಭಾಗದಲ್ಲಿ ಮಿಡುಕಡೆ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅರ್ಧ ಶತಕ 50 ಪೂರೈಸಿದ 50 5 ದಶಕವನ್ನ ಪೂರೈಸ್ತಾ ಇದೆ ಇಜಾನ್ ಚೈತನ್ಯ ಫೈಟರ್ಸ್ HM ಏಕತ್ತ. ಸುಂದರತೆ ಸತ ಓಟುಗಳು ಬರ್ತಾ ಇಲ್ಲ. ಉತ್ತಮ ಕಂಬ್ಯಾಕ್ ಆಗ್ತಾ ಇದೆ ನಾವೇನ್. ವೈಟ್ ಬಾಲ್. ಶಾಲೆಗೆ ಬಿದ್ದ ಚೆಂಡು ಬಾರಿಸಿದ ತಡೆತ ಉತ್ತಮ ರೀತಿಯ ಸೇವ್ ಕೂಡ ನಡೀತಾ ಇದೆ. ರಿಯಾಜ್ ಬಹಳ ಉತ್ತಮ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾನೆ. ದಾವಣಗೆರೆ ಆಟಗಾರ ಐವತ್ತೆರಡು 52 ಮತ್ತೆ ಅವಿನ್ ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ತೃತೀಯ ನೇತ್ರ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅವಿನ್ ಬಳಸುವುದು ಮತ್ತೆ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಅಭಿನ್ ಕೊನೆಯ ಹಂತದಲ್ಲಿ ಬಳಸುತ್ತ ಮತ್ತೆ ಎಸೆಗಾರಿಕೆ ನೀಡ್ತಾ ಇದೆ ಗೋಲ್ಡನ್ ಟ್ರೇಡಿಂಗ್ ಕಥಾ. ಅಂತಿಮ ಎಸೆತಕ್ಕಾಗಿ ಅಭಿನ್
ವೈಟ್ ಬಾಲ್. ಐವತ್ತ 53. ಕಾಟ್ ಬಿಹೈಂಡ್ ಹುದರ ಆಘಾತವನ್ನ ಕಾಡ್ತಾ ಇದೆ. ರೋಹಿತ್ ಔಟ್ ಆಗ್ತಾ ಇದ್ದಾನೆ. 34ರ ವೈಯಕ್ತಿಕ ಮೊತ್ತವನ್ನು ಮಾಡಿದಂತ ರೋಹಿತ್ ವಾಪಸ್. ಆ ಕಡೆ ಒಳಬಾಗಿ ಹೊಸ ದಾಂಡಿಗೆರೆ ಸೇರ್ಪಡೆಯನ್ನ ಕಾಡ್ತಾ ಇದ್ದ ಗೌರೀಶ್ ಆಚಾರ್ಯ. ಕೊನೆ ಮುಂದಿನ 6 ಪಂದ್ಯವನ್ನು ಚೆಂಡುಗಳು ಮಾತ್ರ ಆಡುವಂತಹ ಬಾಕಿ ಎರಡೂ ಇದೆ. ತಂಡಗಳು ವೇಟಿಂಗ್ ರೂಮ್ಗೆ ಬನ್ನಿ. ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ ಕಾಲ್. ಅಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ಎಲ್ಲ ಆಟಗಾರರು ನೀವು ಶೀಘ್ರವಾಗಿಯೇ ವೇಟಿಂಗ್ ರೂಮ್ಗೆ ಬರಬೇಕು, ದಯವಿಟ್ಟು ಗಮನಿಸಿ. ಮತ್ತೆ ಹೇಳ್ತಾ ಇದ್ದೇವೆ, ಇದು ಫೈನಲ್ ಕಾಲ್ ಜೈ ಕರ್ನಾಟಕ ಬೆಂಗಳೂರಿಗೆ. ಅಫ್ರಿ ಎಸಗಾರಿಕೆ ವಿಭಾಗವನ್ನು ಕಾಡ್ಕೊಳ್ತಾ ಇದ್ದಾನೆ. ಸ್ಟ್ರೈಕರ್ ವಿಭಾಗದಲ್ಲಿ ಮಕ್ಬೂಲ್, ನಾಶಕ ವಿಭಾಗದಲ್ಲಿ ಗೌರಿ. ಬಾಯಿ ಮುಖ್ಯನ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಒಂದು ಎಸೆತ, ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಹಲವರಿ ಐವತ್ತ 54. White ball. Double 5, 55. ರನ್ಔಟ್ ಮಿಸ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ, 3 ಓಟ ಪಡೆಯುವ ಪ್ರಯತ್ನ.
ಮತ್ತದು ಹೋದರೆ ಆಘಾತ ಆ ಕಡೆ ಒಳಭಾಗದಲ್ಲಿ ತರುಣ್ ಪಡು ಬಿದ್ರೆ ಮತ್ತೆ ಅಫ್ರಿ ಒಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ ಕ್ಯಾಚ್ ಮಿಸ್ ಆಗ್ತಾ ಇದೆ. ಮೂರು ಓಟದ ಹೆಚ್ಚುವರಿಯ ಸೇರ್ಪಡೆ ಕ್ಯಾಚ್ ಮಿಸ್ ಮಾಡ್ತಾ ಇದ್ದಾರೆ ಕತಾರಿನ ಆಟಗಾರರು. ತಡೆದ ಮೊತ್ತ 60-60. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಪೂರೈಸದ ಪ್ರಯತ್ನ, ರನ್ ಔಟ್. 61-62 is the target. Check. Check. Yes. ಜಾಮ್ ಪ್ಯಾಕ್ ಸ್ಟೇಡಿಯಂ 360 ಲೈಟ್ಸ್, 16 ಟೀಮ್, ಆಲ್ರೆಡಿ 8 ಟೀಮ್ ಹೊರಗಡೆ, 8 ಟೀಮ್ ಕ್ವಾರ್ಟರ್ ಫೈನಲ್ ಸೆಣಸಾಟ, ಅದರಲ್ಲಿ ಆಲ್ರೆಡಿ 1 ಟೀಮ್ ಹೊರಗಡೆ. ಈಗ ಮತ್ತೊಂದು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದೆ. ಹೊರಗಡೆ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋ ಪ್ರಶ್ನೆಯ ಜೊತೆಗೆ ವೆಲ್ಕಮ್ ಇದು HMC ಯುನೈಟೆಡ್ ಟ್ರೋಫಿ 2026. ನಾನು ಪ್ರಣುತ್ ಆರ್ಗಾಣಿಗ. ನಾವು ನೋಡ್ತಾ ಇದ್ದೀವಿ ಯೂನಿಟಿ ಇನ್ ಡ್ರೈವರ್ ಸಿಟಿ. ನನ್ನ ಜೊತೆಗಿದ್ದಾರೆ ಮಂಜು ಕುಣಿಗಲ್. ನಮಸ್ಕಾರ ಮಂಜು ಅವರೇ. ನಮಸ್ಕಾರ. ಸೊ ಟೋಟಲ್ ಮ್ಯಾಚ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ದ ಹೈಲೈಟ್ಸ್ ಆಫ್ ದ ಕರೆಂಟ್ ಮ್ಯಾಚ್ ಹಿಯರ್ ಫಾರ್ ಯು. ಬ್ರಹ್ಮಾವರದ ಗಾದಿ ಮೈದಾನ ಒಂದು ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯಾಟಿಂಗ್ ಪಿಚ್ಚು, ಸಂಜೆ ನಂತರ ಒಂದು ರೀತಿ ಬೌಲಿಂಗ್ ಪಿಚ್ಚು. ಇಟ್ ಇಸ್ ಅ ಮ್ಯಾಜಿಕಲ್ ಮೈದಾನ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಒನ್ಸ್ ಅಗೈನ್ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಲ್ಲೂ ಕೂಡ ಇದು ಬ್ಯಾಟರ್ಸ್ ಮೇಲ್ಗೈ. 61-62 ಇಸ್ ದ ಟಾರ್ಗೆಟ್. ಬರೀ 3 ವಿಕೆಟ್ ಅನ್ನ ಕಳ್ಕೊಂಡ್ರು. ಮಂಜು ಅವರೇ, ಹೇಗಿತ್ತು ಫಸ್ಟ್ ಇನ್ನಿಂಗ್ಸ್? ವಾಟ್ ಆರ್ ದ ಕೀ ಪಾಯಿಂಟ್ಸ್? ಬ್ಯಾಟಿಂಗು ನಾವು ಹೇಳಬೇಕಾಗತ್ತೆ, ಒಬ್ಬರ ಬಗ್ಗೆ ಮಾತ್ರ ಹೇಳಬೇಕಾಗತ್ತೆ. ಯಾರಪ್ಪ ಅಂತಂದ್ರೆ
ರೋಹಿತ್ ಅಂತ ಹೇಳಬೇಕಾಗತ್ತೆ. ಬ್ರಿಲಿಯಂಟ್ ಬೌಂಡ್ರೀಸ್, 3 ಬೌಂಡ್ರಿ 3 ಸಿಕ್ಸಸ್ ಸಖತ್ತಾಗಿ ಆಡಿದ್ರು. ಅಂಡ್ ಅವ್ರನ್ನ ಕಟ್ ಹಾಕೋದ್ರಲ್ಲಿ ಬೌಲಿಂಗ್ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಹೇಮಂತ್ ಕ್ಯಾಪ್ಟನ್, ಗೋಲ್ಡನ್ ಟ್ರೇಡಿಂಗ್ ಕಟರ್ ಕ್ಯಾಪ್ಟನ್ ಸ್ವಲ್ಪ ಇವತ್ತಿನ ದಿನ ಸ್ವಲ್ಪ ದುಬಾರಿ ಆಗ್ತಾರೆ. ಮೊದಲನೇ ಓವರ್ ಅವರೇ ಶುರು ಮಾಡ್ತಾರೆ, 9 ರನ್ ಕೊಡ್ತಾರೆ. ಅದಾದ ನಂತರ ವರುಣ್ ಬಗ್ಗೆ ನಾವು ಮಾತಾಡ್ತೀವಿ. ಟ್ರಂಪ್ ಬೌಲರ್ ಅವರು ಸಖತ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಬಟ್ ಹೇಮಂತ್ ಅವ್ರನ್ನ 3ನೇ ಓವರಲ್ಲಿ ರೋಹಿತ್ ಅವರು ಸಖತ್ ಬ್ಯಾಟಿಂಗ್ ಮಾಡ್ತಾರೆ. 17 ರನ್ನು ಆ ಓವರಲ್ಲಿ ಬರುತ್ತೆ. ಸೊ 17 ರನ್ ಆದ್ರೂ ಬರಲಿಲ್ಲ ಅಂದಿದ್ರೆ 50 ಒಳಗಡೆ ಕಟ್ ಹಾಕ್ಬಹುದಾಗಿತ್ತು. ಸೊ ಅದಾದ ನಂತರ ನೋಡ್ಬೋದು ಅಫ್ರೀದ್ ಅವ್ರ ಬಗ್ಗೆ ನಾವು ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಕೊನೆ ಓವರ್ ಥ್ರಿಲ್ಲರ್ ಕೊಟ್ಟಿದ್ರು ಅಲ್ಲಿ, ಬಹುಶಃ ಮೇಡಿನ ಓವರ್ ಆಗ್ತಾ ಇತ್ತು. ಬಹುಶಃ ರನ್ಔಟ್ಗಳು ನಾವು ನೋಡ್ತಾ ಬಂದ್ರಿ. ಸಖತ್ತಾಗಿ ಆಡಿದ್ರು. ಸೊ 3 ವಿಕೆಟ್ ಬಗ್ಗೆ ಮಾತಾಡ್ತಾರೆ. ಬಟ್ ಪ್ರಮುಖವಾಗಿರೋ ವಿಕೆಟ್ ಯಾರಪ್ಪ ಅಂತಂದ್ರೆ ರೋಹಿತ್ ಅನ್ನುವಂತಹ ಭದ್ರ ಬುನಾದಿ ಹಾಕೊಡೋಕೆ ಎಲ್ಲ ಅಂದ್ರೆ ಪಾರ್ಟ್ನರ್ಶಿಪ್ ಬೇಕಾಗಿತ್ತು. ಹರೀಶ್ ಅವ್ರ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 38 ರನ್ಗಳ ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಸೊ ಹರೀಶ್ ಅವ್ರ ನಿರ್ಗಮನದ ನಂತರ ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಪಾರ್ಟ್ನರ್ಶಿಪ್ ಮಿಸ್ ಆಗಿದೆ ಅಂತ ಹೇಳ್ಬೋದು. ಸೊ ಟಾಪ್ ಆರ್ಡರ್ ವಾಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀರಿ, ಬಟ್ ಸ್ಟಿಲ್ ಮಿಡಲ್ ಆರ್ಡರ್ ಅನ್ನ ಕೊಲಾಪ್ಸ್ ಮಾಡೋ ಪ್ರಯತ್ನದಲ್ಲಿ ದೋಹಾ ಕತರ್ನ ಟೀಮ್ ಸ್ವಲ್ಪ ಫೇಲ್ಯೂರ್ ಆಗಿರಬಹುದು. ಬಟ್ ಬ್ಯಾಟಿಂಗ್ ಅಂತೂ ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಫಸ್ಟ್ ಇನ್ನಿಂಗ್ಸ್ ನ ಬೌಂಡ್ರೀಸ್, ಸಿಕ್ಸರ್, ಸೂಪರ್ 4s ಅಂಡ್ ಸೂಪರ್ 6 ಫಾರ್ ಯು. ನಮ್ಗೆ ನೆನಪಾಗೋದು MS ಧೋನಿ, ಯಾಕಂದ್ರೆ 1 ಹೆಲಿಕಾಪ್ಟರ್ ಶಾಟ್, ಆ ಫ್ಯಾಂಟಾಸ್ಟಿಕ್ ಶಾಟು ಔಟ್ ಆಫ್ ದ ಗ್ರೌಂಡ್ ಹೋಗಿತ್ತು. ಆ್ಯಂಡ್ ಹೆಲಿಕಾಪ್ಟರ್ ಶಾಟು ಇಂಥ ಮೈದಾನ, ಇಂಥ ಟೂರ್ನಮೆಂಟಲ್ಲಿ ಟೋಟಲ್ ಓವರ್ ಆಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನು ಮಾತಾಡೋದಾದ್ರೆ ರೋಹಿತ್ ಅನ್ನುವಂಥ ಒಂದು ಹೆಸರು ಹೇಳಬೇಕಾಗತ್ತೆ. ಬ್ರಿಲಿಯಂಟ್ ಅಂತ ಹೇಳಿದೆ. ಹೆಲಿಕಾಪ್ಟರ್ ಶಾಟ್ ಬಗ್ಗೆ ಮಾತಾಡಿದ್ರಿ. 3 ಸಿಕ್ಸರ್ 3 ಬೌಂಡ್ರಿ. ನೀವು ಇವಾಗ ಅಷ್ಟೇ ಹೈಲೈಟ್ಸ್ ನಾವು ನೋಡ್ಕೊಂಡ್ ಬಂದ್ವಿ. ಇವಾಗ ಹೈಲೈಟ್ಸ್ ಇರೋದೆಲ್ಲ ಅವ್ರದೇನೆ. ಸೊ ಬ್ಯಾಟಿಂಗ್ ಹೈಲೈಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇವಾಗ 2ನೇ ಇನ್ನಿಂಗ್ಸ್ ಬಗ್ಗೆ ನಾ ಹೇಳಲೇಬೇಕಾಗತ್ತೆ. ಸೊ ಬ್ಯಾಟರ್ಸು ಹೇಗೆ ಚೇಸ್ ಮಾಡ್ತಾರೆ ಅಂತ ಹೇಳಿ. ಹೇಮಂತ್ ಬ್ರಿಲಿಯಂಟ್ ಆಲ್ರೌಂಡರ್, ಕ್ಯಾಪ್ಟನ್ ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಒಳ್ಳೆ ಬೌಲಿಂಗ್ ಇವತ್ತಿನ ದಿನ ಈ ಮ್ಯಾಚಲ್ಲಿ ಆಗಿಲ್ಲ, ಬಿಗ್ ಮ್ಯಾಚಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಾವು. ಸೊ ಅವ್ರ ಜೊತೆಗೆ ವಿನೋದ್ ಜೊತೆಗೆ ರಿಯಾಜ್, ಆರಿಫ್ ಮತ್ತು ಕಿರಣ್, ಈ 5 ಜನ ಬ್ಯಾಟರ್ಸ್ ಏನಾದರೂ ಓಪನ್ ಆದ್ರು ಅಂದ್ರೆ ಚೇಸ್ ಆಗ್ಬೋದು. ಬಟ್ ನಾನು ಆಗಲೇ ಹೇಳ್ತಿದ್ದೆ, ಕತಾರಿಂದ ಟೀಮ್ ಬ್ರಹ್ಮಾವರಕ್ಕೆ ಬಂದು ಆಡ್ತಾ ಇದೆ ಅಂತಂದರೆ ಈ ಹೋಮ್ ಟರ್ಫ್ ಅನ್ನುವಂಥ ಮ್ಯಾಟರ್ ಆಗುತ್ತಾ ಇಲ್ಲಿ. ಬಿಕಾಸ್ ಟೀಮ್ ಫ್ರಮ್ ಕತಾರ್, ಅಟ್ಲೀಸ್ಟ್ ದ ನೇಮ್ ಫ್ರಮ್ ಕತಾರ್, ದ ಹೋಮ್ ಟರ್ಫ್ ಅನ್ನೋ ಕಾನ್ಸೆಪ್ಟ್ ತಗೊಂಡ್ರೆ ಹೌ ಡು ಯು ಸೇ? ಇರುತ್ತೆ ಕ್ರಿಕೆಟಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. 2 ಟೀಮ್ ಕೂಡ ತುಂಬ ಸ್ಟ್ರಾಂಗು. ಸ್ಟ್ರಾಂಗ್ ಟೀಮ್ಗಳ ನಡುವೆ ನೀವು ಮೊದಲನೇ ಕ್ವಾರ್ಟರ್ ಫೈನಲಲ್ಲಿ ನೋಡಿದೀವಿ ನಾವು. 2ನೇ ಕ್ವಾರ್ಟರ್ ಫೈನಲ್ ಇನ್ನೂ ಟೈಟ್ ಆಗೋದಕ್ಕೆ ನಾನು ಅನ್ಕೊಂಡಿದ್ದೀನಿ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಎಸ್, 2 ಕ್ವಾರ್ಟರ್ ಫೈನಲ್ ಅಂತೂ ಸಖತ್ ಬ್ಯಾಟರ್ಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮೇಲ್ಗೈ ಸಾಧಿಸಿದ್ದಾರೆ. ಈಗ ಸೆಕೆಂಡ್ ಇನ್ನಿಂಗ್ಸ್ ಏನು ಅನ್ನೋದನ್ನು ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಕುಣಿಗಲ್ ಮಂಜು ಅವರೇ ಫಾರ್ ಜಾಯ್ನಿಂಗ್. ಈಗ ಒನ್ಸ್ ಅಗೈನ್ 62ರ ಟಾರ್ಗೆಟ್ ಅನ್ನು ಎಷ್ಟು ಈಸಿಯಾಗಿ ಚೇಸ್ ಮಾಡ್ತಾರೆ ಅಥವಾ ಎಷ್ಟು ಕಷ್ಟಪಟ್ಟು ಚೇಸ್ ಮಾಡ್ತಾರೆ ಅಥವಾ ಎದುರಾಳಿಯನ್ನು ಕಟ್ ಹಾಕೋದ್ರಲ್ಲಿ ಬೌಲಿಂಗ್ ಎಷ್ಟು ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಅನ್ನೋದನ್ನು ನೋಡೋ ಸಮಯ. ಲೈವ್ ಫ್ರಮ್ ಗಾಂಧಿ ಮೈದಾನ್ ಬ್ರಹ್ಮಾವರ್, ಲೈವ್ ಆಕ್ಷನ್ ನಿಮಗಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರಿವರ್ ಸಿಟಿಯ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರುವಂತಹ ಪ್ರಣೀತ್ ಗಾಣಿಗ ಮತ್ತು ಕುಣಿಗಲ್ ಮಂಜು ಅವರಿಗೆ ಓವರ್ ಟು ಕಮೆಂಟ್ರಿ ಬಾಕ್ಸ್. ಅದೇ ರೀತಿ ಮುಂದಿನ ಪಂದ್ಯವನ್ನು ಆಡುವಂತ 2 ತಂಡದ ಕ್ಯಾಪ್ಟನ್ಗೆ ಅಂತಿಮ ಕರೆ ನೀಡ್ತಾ ಇದ್ದೇವೆ. 2 ನಿಮಿಷದೊಳಗೆ ನೀವು ಟಾಸ್ಗೆ ಬರಬೇಕು. ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್. ಜೈ ಕರ್ನಾಟಕ ಕ್ಯಾಪ್ಟನ್ ತಕ್ಷಣ ಟಾಸ್ಗೆ ಬನ್ನಿ. ಫೈನಲ್ ಕಾಲ್ ನೀಡ್ತಾ ಇದ್ದೇವೆ ಜೈ ಕರ್ನಾಟಕ ಬೆಂಗಳೂರಿಗೆ. थैंक यू शिवनारायण कोटा और ड्राइविंग सिटी के लिए। बहुत ही अच्छी गेंद थी इस बार। बल्ले का फेस खोल कर दिया था, सीधे बल्ले से खेला है, हालांकि 1 रन बड़े आराम से मिलता हुआ वहां पर। स्वागत अभिनंदन सभी दर्शकों को एक बार फिर से हमारे तरफ से HMC ट्रॉफी 2026 की तरफ से। सेकेंड क्वार्टर फाइनल मैच, डू और डाई मैच। जो जीतेगा इस मैदान में, जो हारेगा इस मैदान के बाहर। तो मैच का काउंटडाउन शुरू हो चुका है। पहले ही क्वार्टर फाइनल जीतने वाली टीम फ्रेंड्स बैंगलोर, जो कि इस वक्त बहुत ही रंग ला रहा है जर्सियों के साथ, लाइट ग्रीन ब्लू लाइट जर्सी ईजान की। अगर बात करें तो यहाँ पर ईजान
बहुत लंबा नाम है यहाँ पर, ईजान चैतन्य फाइटर्स HM एकता, क्या नाम बनाया है, और टीम भी बहुत ही लाजवाब है। इरफान है ये इरफान। बहुत ही अच्छा शॉट है वहां पर, फील्डर थोड़ा सा जजमेंट मिस हो गया था, बहुत ही लंबा स्ट्रोक था, बड़े शॉट लगाने की कोशिश थी इरफान की गेंद पे यहाँ पर, लेकिन गेंद बिल्कुल वहां पर हाथ पे लगी थी। उसके बावजूद भी उतना आसान नहीं होता, जबकि आप आसमान के ऊपर बहुत ही लहरा रहा था गेंद, आगे पीछे अदल बदल पीछे, जिससे कि आपको सोचना होगा कि गेंद हवा में लहरा रही थी। तो बहुत ही अच्छा कोशिश किया था, कोशिश बिल्कुल अच्छी थी, लेकिन क्या करें, किस्मत की बात है, आखिरी पर गेंद उंगली पर रखकर गिर गई, निकल गई, तो लाइफ मिल चुका है। एक और अच्छा शॉट, पीछे फील्डर है वहां पर, वो भी कौन सा है खिलाड़ी, गौरी शाह। बिल्कुल गौरी शाह एक अच्छे खूंखार खिलाड़ी है, एक अच्छे फील्डर, एक अच्छे बल्लेबाज, कुछ ही सालों में बहुत ही नाम कमाया है गौरी आचार्य ने। देखिए आसमान में लहराता हुआ जिस तरीके से ड्रोन चल रहा है, ड्रोन कैमरा आप देख सकते हैं प्लेयरों के सर के ऊपर से, बहुत ही अच्छे नजरिए से ग्राउंड को देख सकते हैं आप। बहुत ही अच्छा शॉट है, गैप पे गेंद गिरा है, तेज जा रही है फील्डरों के पास, दो की मांग, क्या दूसरा मिल जाएगा? बिल्कुल दूसरा, लेकिन थ्रो कहां पे किया ये, ना फील्डर के पास, ना बॉलर के पास, वहां पर कीपर के पास, और इसी के साथ ओवर की समाप्ति हो चुकी है। पहला ओवर जिस तरीके से समाप्त हो चुका है, तो टीम का स्कोर है 6 बिना कोई नुकसान के, क्योंकि किरण पहुंचे 3 पर और विनोद पहुंचे 1 पर। तो ये मेरे हिसाब से 3-3 माफ कीजिएगा, 3 रन दोनों खिलाड़ियों ने बनाया। इरफान जो कि मध्य प्रदेश के खिलाड़ी है, तो इस वक्त पारी को संभाल रहे हैं, और बहुत खिलाड़ियां यहाँ पर आउट ऑफ स्टेट के हैं। तो मैं तारीफ करूंगा कि HMC ट्रॉफी के लिए दूर दूर से इस टूर्नामेंट के लिए खेलने के लिए आए हैं। आखिरकार वो जो काम शकील हसन ने बनाया ना, बहुत लोगों को बहुत साल तक याद रहेगा। कह रहे थे कर्नाटक का सबसे बड़ा टूर्नामेंट वो है दावणगेरे, लेकिन आज ब्रह्मावर के मैदान में कर दिखाया कमाल का टूर्नामेंट। मैं काबिले तारीफ हूं, मैं तारीफ कर सकता हूं, क्योंकि क्रिकेट बनाना बच्चों का खेल है नहीं, क्योंकि खेल में आपको सब कुछ नजर आ रहा है। तो आज हिस्ट्री, रिकॉर्ड, दिन और टूर्नामेंट का नाम यूनिवर्सल आइडल के एंड से गेंद को लेकर तैयार है। गेंदबाजी में सामना करेंगे बल्लेबाज एक बार फिर से, गेंदबाजी में सुशांत, किरण स्ट्राइक पर, सुशांत टू किरण, एक बार फिर से रनिंग शुरू किया। ये शॉट तो बहुत ही बढ़िया है, सीधा ब्रह्मावर बस स्टैंड की तरफ, 6 रन। शायद थोड़ा नजदीक गिर गई गेंद, लग रहा है कि शायद ऐसा लगा कि फोकस घूम रहा था। बहुत ही जबरदस्त हो गई है, थोड़ा आगे शायद गेंद गिरी, तो इसका मतलब है ಮುಂದಿನ ಪಂದ್ಯವನ್ನು ಆಡುವಂತ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತ ಎರಡೂ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಜೈ ಕರ್ನಾಟಕ ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್. यस, 2 रन कम, यानी कि थोड़ा पहले गिर गई गेंद बाउंड्री से, नहीं तो छक्का बिल्कुल बन सकता था, लेकिन 4 रन बने। ये एक और जबरदस्त, इस बार तो नहीं चूकेगा, पिछले बार चौका, इस बार छक्का, वाह भाई वाह। ಹಲೋ, ಅಲ್ಲೇ ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡದ ಕ್ಯಾಪ್ಟನ್ಸ್ ನಮ್ಮ ಜೊತೆಲಿದ್ದಾರೆ. ಇದು ಈ ಬಾರಿಯ HMC ಯುನೈಟೆಡ್ ಟ್ರೋಫಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ.
ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ನ ತಂಡ ಬಹಳಷ್ಟು ಉತ್ತಮ ರೀತಿಯ ಯುವ ಆಟಗಾರರನ್ನ ಹೊಂದಿರುವಂತ ತಂಡ. ಮತ್ತೊಂದೆಡೆ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಹಿರಿಯ ತಂಡ ಬಹಳಷ್ಟು ವರ್ಷಗಳಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡಿಕೊಂಡು ಇವಾಗ ಅತ್ಯುತ್ತಮ ರೀತಿಯ ಆಟಗಾರರನ್ನ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟಿಗೆ ಗುರುತಿಸಿರುವಂತ ತಂಡ ಜೈ ಕರ್ನಾಟಕ ಬೆಂಗಳೂರು. ಆ ತಂಡದ ಕ್ಯಾಪ್ಟನ್ ಮಾರ್ಕ್ ಮಹೇಶ. ಮ್ಯಾಚ್ ರೆಫ್ರಿ ಆಗಿ ನಮ್ಮ ಜೊತೆ ರಘುನಂದನ್ ಮೈಸೂರು. ಈ ಟಾಸ್ ಪ್ರಕ್ರಿಯೆಯನ್ನ PS ಸುಬಾರ್ ಹೊನ್ನಾಳ ಮತ್ತು ನಿಸಾರ್ ಹೊನ್ನಾಳ ಮುಖ್ಯ ಅತಿಥಿಯಾಗಿ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅಲ್ಲಿ ಕ್ಯಾಪ್ಟನ್ಸ್ ಬನ್ನಿ. ನೋಡಿ, ಇದು ಮತ್ತೊಂದು ಕುತೂಹಲಕಾರಿ ಪಂದ್ಯ ಮುಂದಿನ ಹಂತದಲ್ಲಿ ಸಾಗತ್ತೆ. ಆ ಹಂತಕ್ಕಾಗಿ ಇವಾಗ ಎರಡೂ ತಂಡದ ಕ್ಯಾಪ್ಟನ್ಸ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಟಾಸ್ ಅನ್ನ ಮಾಡಿಕೊಡಿ. सिर्फ यहाँ पर बैट को घुमा रहे हैं, रन मिलना थोड़ा सा मुश्किल हो रहा है बल्लेबाजों के लिए। तो देखना होगा कि शायद यहाँ पर टोटल गेंदें हो चुकी है 4 इस ओवर की। सुशांत जिन्होंने एक छक्का और एक चौका दे दिया है, तो पहले ओवर में 6 और इस ओवर में ऑलरेडी 10 रन बन चुके हैं। तो आने वाले 2 गेंदों में कितने रन बना पाएंगे ये देखने वाली बात है। तो इस वक्त क्रिक से बहुत ही जबरदस्त लाइव आपके सामने ला रहा है। एक और बल्ला घुमा रहे हैं और इस बार बल्लेबाज और बॉलर नहीं, इस बार बल्लेबाज और कीपर की भी काम नहीं, लेकिन इस वक्त बॉलर और कीपर खेल रहा है। बॉल डाल रहा है बॉलर, कीपर पकड़ रहा है, बैट्समैन चप्पू चला रहा है, सिर्फ यहां पर डॉट हो रहा है। बिल्कुल गेंदे सरी, ये भी देखिए डॉट, ये गेंद भी बेहतर। सरी, 2 गेंदों में ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ನ ತಂಡ ಆಡುತ್ತೆ. ಎರಡೂ ತಂಡದ ಕ್ಯಾಪ್ಟನ್ಸ್ ಹುಮ್ಮಸ್ಸುದಾಯಕವಾಗಿ ಒಂದು ಟಾಸ್ ಪ್ರಕ್ರಿಯೆಗೆ ಬಂದಿದ್ದಾರೆ. ಟಾಸಿನ ಮುಖ್ಯ ಅತಿಥಿಗಳಾಗಿ BS ಸುಬಾನ್ ಹೊನ್ನಾಳ ಮತ್ತು ನಿಸಾರ್ ಹೊನ್ನಾಳ ನಮ್ಮ ಜೊತೆಲಿದ್ದಾರೆ. ಮ್ಯಾಚ್ ರೆಫ್ರಿ ಆಗಿ ರಘುನಂದನ್ ಮೈಸೂರು. ಇವಾಗ ಟಾಸ್ ಪ್ರಕ್ರಿಯೆ ಸಾಗುತ್ತೆ. तीसरा क्वार्टर फाइनल मैच है आज के दिन, न्यूज ऑफ द सेंटर फॉर मैच नंबर क्वार्टर फाइनल 3। तो जीतने वाली टीम जो कि अपनी लिए टॉस के बॉस जय कर्नाटका यानी कि ಟಾಸ್ उस 1 टीम ಬೈ ने ಜೈ ಕರ್ನಾಟಕ ಬೆಂಗಳೂರು. ನಿಮ್ಮ ಡಿಸಿಷನ್ ಓಕೆ. HMC ಯುನೈಟೆಡ್ ಟ್ರೋಫಿ 2026ರ ಅಂತಾರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಾಕೂಟ ಸಾಗ್ತಾ ಇದೆ. ಇವತ್ತಿನ ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ಮುಂದಿನ ಹಂತದಲ್ಲಿ ಆಡುತ್ತೆ. ಜೈ ಕರ್ನಾಟಕ ಬೆಂಗಳೂರು won the toss, elected to bat first. ಇದು ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಅಪ್ಡೇಟ್. ಥ್ಯಾಂಕ್ ಯು. तीसरा क्वार्टर फाइनल HMC का टूर्नामेंट आज भरपूर सहायता के साथ, दर्शकों के साथ और हमारे ऑडियंस देखिए पहले ही अपने अपने चेहरों को पकड़ के बैठे हुए हैं और सबको पता है कि यहाँ पर रुकने की जगह नहीं है। और कुछ देर के बाद तो ये बहुत ही अच्छा शॉट है, गैप पे गेंद गिरा जरूर थी, बिल्कुल एक मिसफील्ड, लेकिन मुझे लगता है कि ताडम पर बिल्कुल चेक कर सकते हैं
क्योंकि बहुत कोशिश की, मिस फील्ड हुआ, लेकिन गेंद जा रही थी लाइन के पास, तो फील्डर तो दूसरा आ गया था तकरीबन। तो देखना होगा कि अंपायर का कहना क्या होगा। बिल्कुल वहां पर ले सकते हैं थर्ड अंपायर। HMC ट्रॉफी एक बार फिर से गेंदबाज आनंद। रनों की संख्या अभी तक तो वो निर्णय क्या होगा ये देखेंगे। तो बिल्कुल सेफ। शायद मुझे लगता है कि ऑफ स्टंप के बाहर आकर खेल रहे थे वो बल्लेबाज, तो शायद विनोद और किरण भागीदारी बनाना चाह रहे हैं। तो पार्टनरशिप अगर बन गई ना यहाँ पर, तो ये कोई बड़ा टारगेट नहीं हो सकता। अगर यहाँ पर 2-3 विकेट 2-3 ओवर से पहले निकल गई तो शायद समझिए थोड़ा सा मैच जो है वो फाइट आ सकता है। तो अच्छे लंबे कद के खिलाड़ी है गेंदबाज। बैट पे लगा है क्या? बिल्कुल बैट का अंदरूनी सिरा, नीची सिरा लगा है। लाइन और लेंथ जो कि इनकी बहुत ही अच्छी है। आप लंबा रनअप आपके लिए लेंथ सही कर देता है। जो लेंथ जो होती है, पहले लंबा रनअप जो है ना वो आपको लेंथ बनाता है, शॉर्ट रनअप जो है आपको लाइन सही करता है। तो ये कितना देखिए कहां से आ रहे हैं गेंद लेकर भाई, देखिए कम से कम कितने दूर से गेंद को लेके आ रहे हैं। एक बार फिर रन किया, बिल्कुल स्टंप थोड़ा सा नजदीक रखते हैं। बहुत ही अच्छा शॉट है। एक बार फिर से पीछे फील्डर है, जरूर एक दिन एक रन लेने का मौका दोनों बल्लेबाजों के बाद। अच्छे तगड़े खिलाड़ी है वो यहाँ पर खेल सकते हैं विनोद। एक और रन मिलता हुआ धीरे धीरे। रनों की संख्या 19। टारगेट देखिए 62 रन का, टारगेट 62 62 ऑलरेडी स्कोर 19। इसका मतलब है 19 रन 19। अभी भी बचे हुए 2 गेंदें बाकी है। पहली गेंद पर डबल, तो दूसरा गेंद डॉट, तीसरा गेंद डॉट, चौथा गेंद सिंगल। तो ये लाइन और लेंथ के साथ गेंद अब करते हैं ना, तो आपको उतना खास बड़ा स्ट्रोक नहीं मिलता। देखिए वो विनोद आकर थोड़ा सा ऑफ स्टंप की तरफ आ रहे हैं, तो बैट को घुमा रहे हैं जहां पर थोड़ा सा नीचे लग रहा है बैट, और उसके बाद में जो अगर बड़ा बैट अगर लगना है तो आपको सिर्फ स्टंप आगे रहना है, बैक से आना नहीं है। तो इस वक्त अच्छी लाइन कर रहे हैं गेंदबाज आनंद। किरण स्ट्राइक पर, लेफ्टी बल्लेबाज। ये दी ऑन द राइस। एक बार फिर मिड ऑफ बिल्कुल वहां पर है जरूर, लेकिन जो पावर प्ले का जितने भी ओवरें हुई खट जाती है। अच्छा, कभी कभी पावर प्ले बैटिंग के लिए अच्छा होता है, कभी कभी पावर प्ले बॉलिंग के लिए अच्छा होता है। तो इसलिए कहते हैं 1-2 पावर प्ले तो 8 ओवर में चाहिए। 8 ओवर में पावर प्ले आपको इसलिए पावर प्ले देते हैं जो आजादी की तरह आप बैटिंग कर सकते हैं। तो चलिए ओवर नंबर 3, गेंद बची है 1, सिंगल डबल रन मिल रहा है। बैटिंग अभी भी क्या शायद थोड़ा सा गेंद को खोद के निकाल दिया। बिल्कुल 1 रन और मिलता है, तो बिल्कुल आखिरी के 4, 5, 6 ऐसे गेंदें हुई है, तो बड़े आराम से सिंगल डबल ले लिया तो रन रोटेट हो चुका है। तो चलिए रनों की संख्या 21, विकेट की कोई संख्या नहीं। तो मुझे लगता है कि शायद आपका रन जैसा भी बना है ना, हर ओवर में 10-11 के बराबर आता है, तो स्कोर आपका टारगेट जो है वो थोड़ा आसान होगा। अगर 2-3 ओवर ये 2 बल्लेबाज खेलते हैं तो रिक्वायर्ड रन रेट कम हो सकता है। अब इस वक्त तो 62 रन बनाना कोई आसान भी है नहीं, क्योंकि इस वक्त जो फील्डिंग कर रही है टीम ईजान चैतन्य फाइटर्स HM एक था, यानी कि ये टीम इस वक्त जानती है कि गेंदबाजी इनकी कितनी बेहतर है। आउट ऑफ स्टेट से लाए हैं गेंदबाजों को, बाहर से लाए हैं, लेकिन भैया हमारे भी कोई गेंदबाज कच्चे नहीं है, बहुत अच्छे गेंदबाज है हमारे गांव में भी। एक से बढ़कर एक बॉलर है, बैट्समैन है, सब कुछ है, कीपर है, बॉलर है, बैट्समैन की कोई कमी नहीं है। ये जो खेल है ना, अब कितना भी दूर से आ जाए, कभी ऐसा लगता है कि श्रीलंका के सामने ऑस्ट्रेलिया भी हार जाती है कभी कभी, लेकिन ऐसा कि ये खेल ऐसा ही है, कुछ अच्छी टीम खराब टीम के सामने हार जाती है, अच्छी टीम भी उतना ही बेहतर खेलती है। ये अच्छी लाइन थी, क्लिक किया गेंद को, मुझे लगता है कि दौड़ते ही किया था डबल कॉल, लेकिन मुझे लगता है मुश्किल है। और थ्रो, ये देखिए
और इरफान तो यहाँ पर थोड़ा सा गर्मा गर्मी नजर आ रही है इरफान के पास, और उनको पता है अगर ये सब मैच अपने हाथों से गवा देंगे ना, फिर नींद में यही मैच याद आता रहेगा, नींद नहीं आएगी बिल्कुल। एक प्रॉब्लम, एक छोटा सी गलती मैच गवा देते हैं। मैंने बहुत बार देखा है, बहुत बार देखा है। एक एक रन, एक एक बॉल, एक एक मिसफील्ड, एक एक कैच, एक एक स्टंप, बहुत ही मुश्किल है। क्लीन बोल्ड, विकेट को चुम्मा देकर चली गई है गेंद। चलिए सुशांत को आखिरकार एक विकेट मिल गया। आउट होने वाले खिलाड़ी विनोद बोल्ड हिम। 3.2 ball completed. Score of the first over 6, second over 10, third over 5, over number 5। जिस तरीके से शुरू होता है, जब आपकी कमेंट्री भी चेंज हो जाती है, लेकिन ये चौथा ओवर चल रहा है। सुशांत गेंदबाजी पर HMC ट्रॉफी ये डगआउट देख सकते हैं आप, VIP महिलाओं के लिए लेडीज स्टैंड, प्लेयर्स रूम, सब कुछ, वेटिंग रूम, सब कुछ बनाया है। इंटरनेशनल, लोकल नहीं, नेशनल लेवल नहीं, और ये बहुत बड़ा टूर्नामेंट है, इंटरनेशनल टूर्नामेंट। नए बल्लेबाज अली देखेंगे, अली आ चुके हैं। अली का बल्ला बोलना पड़ेगा, नहीं तो फील्डिंग टीम हल्ला बोलेगी। बिल्कुल, फील्डिंग टीम के पास वो ताकत है। आप नहीं कह सकते कि शायद लूज नहीं ले सकते। ये ईजान, तो बिल्कुल यहाँ पर चैतन्य फाइटर्स HM 1 था। पहला विकेट के बाद रनों की संख्या कुल मिलाकर 23 रन, 23। उल्टे हाथों से खेलने की कोशिश अगर बैट पे लगती तो शायद कुछ ना कुछ तो यहाँ पर कमाल का एक रन बन सकता था। देखना है कि शायद किस तरीके से स्ट्रोक पे आई नहीं है गेंद, थोड़ा सा लाइन से सही थी, लेकिन बैट पहले घूम गया। Wow! He's got him! He's got him! Wicket number 2 goes! दूसरा विकेट। What a bowling! Brilliant bowling! भाई वाह! विकेट ले लिया। ये बॉल नहीं, ये आग का गोला है। ये बॉल नहीं, आग का गोला है। विकेट गिर चुका है। दूसरा बिल्कुल यहां पर डक आउट, बिना कोई खाता खोले हुए। पिछले बार के हीरो इस बार जीरो। बहुत ही जबरदस्त एंटरटेनमेंट है। देखिए, पहला ओवर थोड़ा सा स्कोर, उसके बाद थोड़ा स्कोर, छक्के भी लगे, चौके भी लगे। आखिरकार इस टीम ने वापस अपनी पटरी पकड़ ली है। ईजान बिल्कुल एक चांस ले लिया था, और 2-3 ओवर में भी विकेट नहीं गया, और इसके बाद 2 लगातार विकेट, बैक टू बैक हैट्रिक चांस, हैट्रिक चांस विकेट के लिए। क्या होगा? कमाल का टूर्नामेंट में कमाल की गेंदबाजी भाई हुआ। इससे अच्छा क्या चाहिए आपको? खाना परोस के दे रहे हैं, सिर्फ खाना बाकी है। सुशांत, बॉल नंबर 5 का जो 2 गेंदें बची है, क्या होगा? हैट्रिक, इंतजार रहेगा। नए बल्लेबाज आरिफ, रियाज, हवे में विकेट नंबर 3, हैट्रिक का मौका, और मिल गया है विकेट। क्या बात है! कहा था मैंने हैट्रिक का चांस है।
विकेट ऐसे गिर रहे हैं जैसे कि शायद आग के पत्ते गिर रहे हो, जैसा कि पेड़ में आम लगातार गिरते चले जा रहे हैं। विकेट नंबर 1, विकेट नंबर 2, विकेट नंबर 3, ओवर नंबर 4, स्कोर नंबर 23। इसका मतलब है कि मैच थोड़ा सा फंसा हुआ है, थोड़ा सा जाल में फंसा हुआ है। मुझे लग रहा है अगर ये जाल अगर निकालना है और इसको प्रेशर को निकालना है तो कुछ 2 बड़े शॉट चाहिए। देखेंगे नए बल्लेबाज एक बार फिर से हैट्रिक का आज का दिन का बड़ा रिकॉर्ड एचएमसी ट्रॉफी में। लास्ट बॉल, और ये भी अच्छी थी, स्क्रीन पे भी बड़ा था। तो वैसा सोचना अगर चाहिए तो रनों की रफ्तार बढ़ रही है अगर ये 2 बल्लेबाज खेले तो, नहीं तो थोड़ा मुश्किल है। तो ओवर की समाप्ति 4 ओवर के बाद रनों की संख्या 24 पे विकेट 3, विनोद आउट, और इसके बाद वहां पर रियाज आउट, उसके बाद अली आउट। तो 3 विकेट के बाद रन संख्या 4 ओवर के खत्म होने के बाद पहुंच चुका है यहां पर। अच्छा बोनस, अगर स्कोर अभी भी आगे आना है तो आपको ये बल्लेबाजों के साथ सही बल्लेबाजी पार्टनरशिप करना होगा। मैच है, अभी भी कुछ हुआ नहीं है, पिक्चर अभी बाकी है मेरे दोस्त, और 62 टारगेट। तो चलते हैं अगले कमेंटेटर के पास। अगला ओवर शुरू होने से पहले हमारे साथ राघु मटपाड़ी। ಧನ್ಯವಾದಗಳು ಸೈಯದ್ ಗುರು ಕಮಲ್ ಅವರೇ. ಎಚ್ಎಂಸಿ ಯುನೈಟೆಡ್ ಟ್ರೋಫಿಯ ಬಿಗು ಹೋರಾಟದ ಪಂದ್ಯಾಟದ ನಡುವೆ 62ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. 24 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 24 ಚೆಂಡುಗಳು ಮುಕ್ತಾಯದಲ್ಲಿ 24 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5ನೇ ಓವರ್ಗಾಗಿ ಆನಂದನನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಲಾಂಗ್ ರನ್ ಮುಖಾಂತರವಾಗಿ. ಪೂರ್ಣಾಂತರವಾಗಿ ಬಿದ್ದ ಚೆಂಡು ತಟಿಯ ಸರ್ಕಲ್ ಒಳಭಾಗದಲ್ಲಿ 1 ಓಟದ ಸೇರ್ಪಡೆ, ಅಂಕಿಅಂಶ ಪಟ್ಟಿನ ಕಂಡುಕೊಂಡ್ರು. 5ನೇ ಓವರ್ನ ಮೊದಲ ಚೆಂಡಿಗೆ ಓಟುಗಳು ಬರ್ತಾ ಇದೆ. ವಿನೋದ್ ಕೂಡ ಒಂದು 9ರ ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ ಕಿರಣ್, ಲೆಫ್ಟಿ ಕಿರಣ್ ಒಂದೆಡೆ ಜೀವದಾನ ಆರಂಭಿಕ ಹಂತದಲ್ಲಿ ಲಭಿಸಿತ್ತು ಆಟಗಾರರಿಗೆ. ಆ ಕಿರಣ್ ಬಳಿಕ 1 ಸಿಕ್ಸರ್ 1 ಬೌಂಡ್ರಿ ಸಮೇತವಾಗಿ ಪಂದ್ಯದ ಡ್ರೈವರ್ ಸೀಟ್ ಅನ್ನು ಬಳಸ್ತಾ ಇದ್ದಾನೆ. ಮಾತಾಡಿದ ಬಾರಿಗೆ ಆನಂದ್, ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್, ಔಟ್ ಸೈಡ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ ಬರ್ತಾ ಇದೆ. 2026ರ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಎಚ್ಎಂಸಿ ಯುನೈಟೆಡ್ ಟ್ರೋಫಿಗಾಗಿ ಶಕೀಲ್ ಹಸನ್ ಹೊನ್ನಾಳ ಇವರ ಒಂದು ಕನಸಿನ ಪಂದ್ಯಾಟವಾಗಿ ಇಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದೆ 15 ವರ್ಷಗಳ ಬಳಿಕ. ಇದರ ಮಧ್ಯೆ ಫಿಲ್ಟರ್ಸ್ ಆಗಿ ಬೀಳ್ತಾ ಇದೆ. ನೋಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ನೋಬಾಲ್ ಎನ್ನುವ ಸೂಚನೆ ಫ್ರೀ ಹಿಟ್. ಇದೆಲ್ಲವೂ ಕೂಡ ಗೋಲ್ಡನ್ ಟ್ರೇಡಿಂಗ್ ಕತಾರಿಗೆ ಲಭಿಸ್ತಾ ಇದೆ. ಚೈತನ್ಯ ಫೈಟರ್ಸ್ ಎಸ್ಎಂ ಏಕತಾ ಬಲಿಷ್ಠ ತಂಡವಾಗಿ ಒಂದು ಬೃಹತ್ ಮೊತ್ತವನ್ನು ಎದುರಾಳಿ ತಂಡಗಳ ವಿರುದ್ಧವಾಗಿ ಆಡಿತ್ತು. ಮುಂದಿನ ಹಂತದಲ್ಲಿ ಜೈ ಕರ್ನಾಟಕ ಟಾಸ್ ಅನ್ನ ಜಯಿಸಿದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾವಣೆ, ಬಹಳಷ್ಟು ಮಂದಿ ಇವಾಗಲೇ ಜಮಾವಣೆಯನ್ನು ಕಂಡಿರ್ತಕ್ಕಂಥ ಬ್ರಹ್ಮಾವರ ಗಾಂಧಿ ಮೈದಾನ. ಮತ್ತೊಂದು ನೋಬಾಲ್ ಫ್ರೀ ಹಿಟ್ ಯಶಸ್ಸನ್ನು ಪಡ್ಕೊಂಡು ಗೌರೀಶ ಕ್ಷೇತ್ರ ರಕ್ಷಕ ಉತ್ತಮ ರೀತಿಯ ಥ್ರೋ ಅನ್ನ ಮಾಡಿದ್ರು. ಕೇವಲ ಒಂದು ದೊಡ್ಡದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಒಂದು ವೇಳೆ ಅಲ್ಲಿ ಮಹಿಳಾ ಪ್ರೇಕ್ಷಕರು ಬಂದ್ರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಕ್ರಿಕೆಟ್ ಪ್ರೇಮಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ಒಂದೆಡೆ ಲೆಫ್ಟಿ, ಒಂದೆಡೆ ಯುನಸ್. ತಡವತ್ತ 29ಕ್ಕೆ ತಲುಪ್ತಾ ಇದೆ. ಇಪ್ಪತ್ತೆರಡು ಎಸೆತ 33 ಓಟದ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಅದ್ಯಾವ ರೀತಿಯಾಗಿ ಇಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣುತ್ತೆ ನೋಡಬೇಕು. ತನ್ನ ಮೂಲಕ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಆ ನಿಟ್ಟಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ಕಿರಣ್ ಖಾತೆಯನ್ನು ಕಂಡುಕೊಂಡ್ರು. 16 ತಂಡಗಳು ಆಡಿದಂತ ಬಲಿಷ್ಠ ತಂಡ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ದಾಖಲೆಯ ಪಂದ್ಯಾಕೂಟ ಬ್ರಹ್ಮಾವರದ ಗಾಂಧಿ ಮೈದಾನ ನಡೀತಾ ಇದೆ. ಇಲ್ಲಿ 8ರ ಘಟ್ಟದ ಪಂದ್ಯ, ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸೆಮಿಫೈನಲ್ ಟಿಕೆಟ್ಗಾಗಿ ಇಲ್ಲಿ ಹೋರಾಟವನ್ನ ಮಾಡ್ತಕ್ಕಂತ 2 ತಂಡಗಳು. 30 ಓಟಗಳು, ಇನ್ನು ಕೂಡ 32 ಓಟದ ಅವಶ್ಯಕತೆ. ಮತ್ತೆ ಕ್ರಾಸ್ ಲೈನ್ ಬೇಯಿಸುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಇದೆ, ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. ಒಂದು ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಯಾವುದೇ ಬೌಂಡರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಿಂಗಲ್ ಓಟ್ಗಳು. ಅಂತಿಮ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ಳಂತ ಈ ಓವರ್ ಕಿರಣ್ ಸ್ಟ್ರೈಕ್ ನಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ರಿ ಸಮೇತವಾಗಿ ಆಡಿದಂತ ಕಿರಣ್ ಯಾರ್ ಕರ್ಲ ಪ್ರಯತ್ನ ಸುತ್ತಮುತ್ತ ಒಂದು ಜಾಣ್ಮೆಯ ಥ್ರೋ ಅನ್ನ ಮಾಡಿದ್ರು. ಇಲ್ಲಿ ಅದ್ಯಾವ ತೀರ್ಮಾನ ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಇದು ಗ್ರೌಂಡ್ ಅಂಪೈರ್ಸ್ಗಳು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಡಿಸಿಷನ್ ಪೆಂಡಿಂಗ್. LED ಸ್ಕ್ರೀನ್ ಮುಖಾಂತರವಾಗಿ ಕ್ರಿಕ್ಸ್ ನೇರ ಪ್ರಸಾರ. ಬಾಲ್ ಕ್ಲೋಸ್ ಆಗಿದೆ. ಹೋದರೆ ಆಘಾತವನ್ನ ಕಾಣ್ತಾ ಇದೆ. ರನ್ ಔಟ್.
19 ಎಸೆತ 31 ಓಟದ ಅವಶ್ಯಕತೆ ಜಯಕ್ಕಾಗಿ. ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಾಕೂಟವನ್ನ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಪ್ರಯತ್ನವನ್ನ ಶಕೀಲ್ ಹಸಾನ್ ಹೊನ್ನಾಳ ದುಬೈ ಮಾಡಿದ್ದಾರೆ. ಇನ್ನು 2 ಕ್ವಾರ್ಟರ್ ಫೈನಲ್ಗಳು, ಅದಾದ ಬಳಿಕ ಸೆಮಿಫೈನಲ್, ಫೈನಲ್ ಇದೆಲ್ಲವೂ ಕೂಡ ಇವತ್ತೇ ಮುಕ್ತಾಯವನ್ನ ಕಾಣುತ್ತೆ. ಮತ್ತೆ ಆನಂದ್ ಈ ಬಾರಿ ಅಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ದಾಸ್ ಕಂಪ್ಲೀಟ್ಲಿ ಬಿಟನ್. ಓವರ್ ಮುಕ್ತಾಯ ಕಂಡ 5 ಓವರ್ಗಳಲ್ಲಿ ತಂಡದ ಮೊತ್ತ 31 ಓಟಗಳು. 21 ಲಕ್ಷ ರೂಪಾಯಿಗಳ ಒಂದು ಪಂದ್ಯ ಹಾರ್ಡ್ ಟೆನ್ನಿಸ್ ನಲ್ಲಿ ನಡೆದಿತ್ತು. ಇಲ್ಲಿ ಸಾಫ್ಟ್ ಬಾಲ್ ನಂಬರ್ 4 ಬಾಲ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. 25 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಶುಕ್ರವಾರದಿಂದ ಆರಂಭವನ್ನ ಕಂಡಿರ್ತಕ್ಕಂಥ ಬ್ರಹ್ಮಾವರ ಗಾಂಧಿ ಮೈದಾನದ ಬಹಳಷ್ಟು ಮಂದಿ ಪ್ರೇಕ್ಷಕರು ಇವಾಗಲೇ ಜಮಾವಣೆಯನ್ನು ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಬ್ರಹ್ಮಾವರದ ಇತಿಹಾಸದಲ್ಲೇ, ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಾಟವಾಗಿ ಕಂಗೊಳಿಸುತ್ತೆ. ಇಲ್ಲಿ 5 ಓವರ್ ಮುಕ್ತಾಯದಲ್ಲಿ ತನ್ನ ಮೊತ್ತ 31. ಅಂತಿಮ 18 ಚೆಂಡುಗಳು ಬಾಕಿ ಇದೆ. ಅದೇ ಯಾವ ರೀತಿ ಒಂದು ಬಿರುಸಿನ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ 62ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಇವಾಗಲೇ 31 ಓಟವನ್ನು ದಾಖಲಿಸಿದ್ರು. $18 balls, 31 runs required. Batting power play. ಸಮಯವನ್ನು ಅಳವಡಿಕೆ ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮಲ ರನ್ಔಟ್ಗೆ ಅವಕಾಶಗಳು. ಆ ನಿಟ್ಟಿನಲ್ಲಿ ಆಟಗಾರರು ಚರ್ಚೆ ಮುಕ್ತಾಯದ ಬಳಿಕ ಒಂದು ಸಿಂಗಲ್ ಓಟುಗಳು ಅಕೌಂಟಿಗೆ ಬರ್ತಾ ಇದೆ. ಲೆಗ್ ಬಾಯ್ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಸ್ಲೋವರ್ ಚೆಂಡು, ದಾಸ್ ದಾಂಡು ಚೆಂಡಿನ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಬಿರುಸಿನ ಆಟವನ್ನು ಆಡಬಲ್ಲಂತ ಅತ್ಯುತ್ತಮ ಆಟಗಾರ ದಾಸ್ ಇಲ್ಲಿ ಮೈದಾನಕ್ಕೆ ಹೊಂದಿಕೊಂಡು ಮುಂದಿನ ಹಂತದಲ್ಲಿ ಜಯದ ಹೊಡೆತಗಳನ್ನ ಪರ್ಫೆಕ್ಟ್ ಆಗಿ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬೌಲರ್ಗಳು ಸ್ವಲ್ಪ ಮಟ್ಟಿಗೆ ಬೆಳಗನ್ನು ಸಾಧಿಸಿ ಸರ್ವ ಸಿದ್ಧತೆಯಲ್ಲಿ ಇರತಕ್ಕಂಥ ಪಂದ್ಯ ಕ್ವಾರ್ಟರ್ ಫೈನಲ್ 2 ಇಜಾನ್ ಚೈತನ್ಯ ಫೈಟರ್ಸ್ HM ಏಕತಾ ವರ್ಸಸ್ ಗೋಲ್ಡನ್ ಟ್ರೇಡಿಂಗ್ ಕತಾರ್. ಮತ್ತೆ ಶಾಲೆ ಸದಾ ಚೆಂಡು, ಮತ್ತೆ ಓಟುಗಳು ಬರ್ತಾ ಇದೆ. ಇದು ಕೂಡ ಲೆಗ್ ಬಾಯ್ ಅನ್ನೋ ಸೂಚನೆ ಮಧು ಮೈಸೂರು ಮುಖಾಂತರವಾಗಿ.
ಲಾಸ್ಟ್ 3 33. ಬ್ಯಾಟಿಂಗ್ ಪವರ್ ಪ್ಲೇ ಜಾರಿ. ಓಟಗಳು ಮತ್ತೆ ಬರ್ತಾ ಇಲ್ಲ. ಬಿದ್ದ ತಕ್ಷಣವೇ ಸಡನ್ಲಿ ನೆಗೆತವನ್ನ ಕಾಣ್ತಕ್ಕಂಥ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಬೆಳಗ್ಗೆ ಆರಂಭವನ್ನ ಕಂಡಿರ್ತಕ್ಕಂಥ ಪಂದ್ಯ ಒಟ್ಟಾರೆಯಾಗಿ 4 ಪಂದ್ಯ ಮುಕ್ತಾಯವನ್ನ ಕಾಣ್ತಾ ಇದೆ ಬ್ರಹ್ಮಾವರದ ಗಾಂಧಿ ಮೈದಾನ ಒಳಭಾಗದಲ್ಲಿ. ಅಂತಿಮ ದಿನದ ಪಂದ್ಯಾಟಗಳಲ್ಲಿ 4 ಚೆಂಡು ಮುಕ್ತಾಯ, 2 ಲ್ಯಾಗ್ ಬಾಲ್, 2 ಡಾಟ್ ಬಾಲ್. ಇಲ್ಲಿ ಅಂತಿಮ 2 ಚೆಂಡುಗಳನ್ನು ಅದೇ ಯಾವ ರೀತಿಯಾಗಿ ಉಳಿಸ್ತಾನೆ ಆಟಗಾರರು ಹೊಡಿತಾರೆ ನೋಡಬೇಕಾಗಿದೆ. ಟರ್ನೆಸೆತ ಮತ್ತೆ ರಿಶಾಲ್ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಕರಾರುವಕ್ಕಾದಂತ ಒಂದು ದಾಳಿ, ರನ್ ರಹಿತ ಓವರನ್ನು ಎಸೆಯುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಬೌಲರ್ಗಳು ಇಜಾನ್ ಚೈತನ್ಯ ಫೈಟರ್ಸ್ ಎಚ್ಎಂ ಏಕತಾ ಪರವಾಗಿ ಅತ್ಯುತ್ತಮ ಬೌಲಿಂಗ್ ಲೈನ್ ಅಪ್ ಅನ್ನು ಪಡ್ಕೊಳ್ತಾ ಇದೆ. ಒಂದೆಡೆ ಆರಂಭಿಕ ಹಂತದಲ್ಲಿ ಇರ್ಫಾನ್ ಪಟೇಲ್ 6 ಓಟವನ್ನು ದಾಖಲಿಸಿಕೊಟ್ರು. ಸುಶಾಂತ್ 10 ಓಟವನ್ನು ಬಿಟ್ಟಿದ್ದಾರೆ. ಆನಂದ್ ಕೂಡ 3ನೇ ಓವರ್ನಲ್ಲಿ 5 ಓಟವನ್ನು ಬಿಟ್ಟುಕೊಟ್ರು. ಸುಶಾಂತ್ 3 ಓಟವನ್ನ ಬಿಟ್ಟು ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರು. ಮತ್ತೆ ಟರ್ನ್ ಎಸೆತ ರಿಶಾಲ್. ಈ ಹಂತದಲ್ಲಿ ಯಶಸ್ವಿ ಓವರ್ ಮತ್ತೆ ಮುಕ್ತಾಯವನ್ನು ಕಾಣ್ತಾ ಇದೆ. And now 6 overs. 33. ಮೂವತ್ತ 4 ಅಂತಿಮ 12 ಚೆಂಡು 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ದಾಸ್ 3 ಚೆಂಡುಗಳಲ್ಲಿ ಯಾವುದೇ ಓಟವನ್ನು ದಾಖಲಿಸ್ತಾ ಇಲ್ಲ. ಯುನಿಸ್ 8ಕ್ಕೆ 4 ಓಟವನ್ನು ದಾಖಲಿಸಿದ್ರು. ಬಿಗ್ ಸಿಕ್ಸರ್, ಬಿಗ್ ಶಾಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಿಳ್ಳೆ ಸ್ವಲ್ಪ ಮಟ್ಟಿಗೆ ಬೌಂಡ್ರಿ ಲೈನ್ ಇದ್ದಾರೆ. ಇರ್ಫಾನ್ ಪಟೇಲ್ ಮಧ್ಯಪ್ರದೇಶದ ಹುಡುಗ ಈ ಹಂತದಲ್ಲಿ ಮತ್ತೆ ವೇಗದ ಚೆಂಡನ್ನು ಎಸಿಬಲ್ಲಂತ ಬೌಲರ್ ಕೂಡ. ಪೂರ್ಣತ್ವವಾಗಿ ಬಿದ್ದ ಚೆಂಡು ಕ್ಲೀನ್ ಬೌಲ್ಡ್. ಲೆಗ್ ಸ್ಟಂಪ್ ಅನ್ನ ಮುತ್ತಿಕ್ತಾ ಇದೆ. ಟಾಸ್ ಔಟ್. ಟಾಸ್ ಇನ್ನಿಂಗ್ಸ್ ಮುಕ್ತಾಯ. ಇನ್ನು ಜಯಕ್ಕಾಗಿ 11ಕ್ಕೆ 29. 11 ಬಾಲ್ 29 ರನ್ಸ್ ರಿಕ್ವೈರ್ಡ್. ಇತ್ತ ಹೊಸ ದಾಂಡಿಗ ಹೇಮಂತ್ ಸೇರ್ಪಡೆ. 11ಕ್ಕೆ 29 ಗುರಿ. 1ರಿಂದ 2 ಸಿಕ್ಸರ್ಗಳು ಪಂದ್ಯದ ಚಿತ್ರಣ ಬದಲಾವಣೆ ಮಾಡುತ್ತೆ. ಆ ವಿಚಾರ ತೆಳ್ಳಕಳಗಾದ್ರೆ ಇಲ್ಲಿ ಬೌಲರ್ಗಳು ಇವಾಗಲೇ ಈ ಮೈದಾನಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡು ಬೌಲಿಂಗ್ ಆಕ್ಷನ್ ನಲ್ಲಿ ಇಲ್ಲಿ ಇರ್ಫಾನ್ ಈ ಹಂತದಲ್ಲಿ ಒಂದು ವಿಕೆಟ್ ಅನ್ನ ನೆಲಕ್ಕೆ ಉಳಿಸಿದ್ರು. ದಾಸ್ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗ ಹೇಮಂತ್ ಬರ್ತಕ್ಕಂಥ ಆಟಗಾರ. ಮತ್ತೊಂದು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಕ್ಷೇತ್ರ ರಕ್ಷಣೆ. ಈ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಮತ್ತೊಂದು ವಿಕೆಟ್ ಪತನ.
ಇಲ್ಲಿ ಮತ್ತೆ ಹ್ಯಾಟ್ರಿಕ್ ಅವಕಾಶ ಇದೆ. ಸುಶಾಂತ್ ಕೂಡ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಳ್ಳಂತ ಆಟಗಾರ. ಓವರ್ ಹ್ಯಾಟ್ರಿಕ್ ಆಗಿತ್ತು. ಉತ್ತಮ ಹೊಡೆತ ತನ್ಮೂಲಕ ಈ ಹಂತದಲ್ಲಿ ಸಿಕ್ಸರ್ ಷಡ್ಕ ಆ ರೋಟದ ಸೇರ್ಪಡೆ. ನಿಧಾನಗತಿಯಲ್ಲಿ ಚೇಸ್ ಮಾಡುವ ಪ್ರಕ್ರಿಯೆಯಲ್ಲಿ ಇಲ್ಲಿ ಸಿಕ್ಸರ್ಗೆ ಅವಕಾಶಗಳು ಬರ್ತಾ ಇದೆ. ಮೊತ್ತ ಸಿಕ್ಸರ್ ಸಮೇತವಾಗಿ 39 ಓಟಗಳು, 9 ಎಸೆತ, 23 ಓಟದ ಅವಶ್ಯಕತೆ. ಮೊದಲ ತಿಳಿಸಿದ ಹಾಗೆ 1ರಿಂದ 2 ಸಿಕ್ಸರ್ ಪಂದ್ಯಗಳ ಚಿತ್ರಣವನ್ನು ಬದಲಾವಣೆ ಮಾಡುತ್ತಾ ನಿಟ್ಟಲ್ಲಿ ಸಮಯೋಚಿತ ಆಟ ಬರ್ತಾ ಇದೆ ಸಿಕ್ಸರ್ ಸಮೇತವಾಗಿ. ಮತ್ತೊಂದು ಯಾರ್ಕರ್ ಡೆಲವರಿ ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಇದೆ. 1 ಓಟದ ಪೂರೈಕೆಯನ್ನು ಈ ಹಂತದಲ್ಲಿ ಮಾಡಿಕೊಂಡ್ರು ಗೋಲ್ಡನ್ ಟ್ರೇಡಿಂಗ್ ಕತಾರ್. 40 ಇನ್ನು 22ರ ಅವಶ್ಯಕತೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ 2026ರ HMC ಯುನೈಟೆಡ್ ಟ್ರೋಫಿಯಲ್ಲಿ. ಲಾಸ್ಟ್ 2 months are remain now. ಯೂನಸ್ ಮತ್ತು ಆನಂದ್ ಅಂಕಣ ಒಳಭಾಗದಲ್ಲಿ ಲೆಗ್ ಬಿಫೋರ್ ವಿಕೆಟ್ಗೆ ಬಲವಾದ ಮನವಿಯನ್ನು ಸಾಗಿಸಿದ್ರು ಇರ್ಫಾನ್. ಇಲ್ಲಿ ಯಾವುದೇ ಥರ್ಡ್ ಅಂಪೈರ್ ಡಿಸಿಷನ್ಗೆ ಮೊರೆ ಹೋಗ್ತಾ ಇದ್ದಾರೆ ಮತ್ತೆ LBWಗಾಗಿ. ಹೋದರೆ ಆಗತವನ್ನ ಕಾಣ್ತಾ ಇದೆ. ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಯನ್ನು ಸಾಗಿಸಿರ್ತಕ್ಕಂಥ ಇಜಾನ್ ಚೈತನ್ಯ ಫೈಟರ್ಸ್ HM ಏಕ್ತಾ. ಇಲ್ಲಿ ಇರ್ಫಾನ್ ಯಶಸ್ಸನ್ನ ಪಡ್ಕೊಂಡಿದ್ದಾರೆ ಈ ಓವರ್ನಲ್ಲಿ. ಶ್ರೇಯಸ್ ಹೊಸ ದಾಂಡಿಗನ ಸೇರ್ಪಡೆ. ಮೂರರಿಂದ 4,000 ಮಂದಿ ಕುಳಿತುಕೊಂಡು ಪಂದ್ಯಾಟ ವೀಕ್ಷಣೆ ಮಾಡುವಂತ ಒಂದು ಗ್ಯಾಲರಿಗಳು ಬ್ರಹ್ಮಾವರ ಗಾಂಧಿ ಮೈದಾನ ಇವಾಗಲೇ ಹೌಸ್ಫುಲ್ ಆಗ್ತಾ ಇದೆ. ಉತ್ತಮ ರೀತಿಯ ಆಟ, ಬಂದೋಟದ ಸೇರ್ಪಡೆ. ತಂಡದ ಮೊತ್ತದಲ್ಲಿ 1 ಓಟ, 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಈ ಹಂತದಲ್ಲಿ 7 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 7 ಓವರ್ ಸ್ಕೋರ್ 42. 6 ಎಸೆತ, 20 ಓಟದ ಅವಶ್ಯಕತೆ. 6 ಬಾಲ್ 20 ರನ್ಸ್ ರಿಕ್ವೈರ್ಡ್. ಸುಲಭ ಲೆಕ್ಕಾಚಾರದಲ್ಲಿ 6 ಒಂದೆಡೆ 3 ಸಿಕ್ಸರ್ ದಾಖಲಿಸಿ 7 ಓಟ ಮಾಡಿದ್ರು ಜಯಿಸ್ತಾರೆ. ಒಂದೆಡೆ 5 ಬೌಂಡ್ರಿಯನ್ನು ದಾಖಲಿಸಿ ಒಂದು
ದಾಖಲೆ ಬರೆಯುವಂತ 6 ಚೆಂಡುಗಳಲ್ಲಿ 20 ಓಟಗಳು ಬರಬೇಕಾಗಿದೆ. ದಾಖಲೆಗಳು ಬರುತ್ತೆ, ಕಾದು ನೋಡಬೇಕಾಗಿದೆ. ಅತ್ಯುತ್ತಮ ಒಂದು ತಂಡವಾಗಿ 2 ತಂಡಗಳು ಕ್ವಾರ್ಟರ್ ಫೈನಲ್ ಆಡ್ತಕ್ಕಂಥ ಈ ಪಂದ್ಯ ಅಂತಿಮ 6 ಎಸೆತ 20 ಓಟಗಳು ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ ಹೋದಾಗ ಇವಾಗಲೇ ಚಿಯರ್ಸ್ ಗರ್ಲ್ಸ್ ಬ್ಯಾಂಗ್ಳೂರ್ ಇವಾಗಲೇ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. HMC ಯುನೈಟೆಡ್ 2026 ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಾಟಕ್ಕಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಅಂತಿಮ ಹೊರಗಾಗಿ ರಕ್ಷಿತ್ ನಂದಳಿಕೆ. ಈ ಬಾರಿ ರಕ್ಷಿತ ಸಂತ ಚೆಂಡು ಓಟಗಳು ಬರ್ತಾ ಇಲ್ಲ. 5ಕ್ಕೆ 20 5 ಬಾಲ್ಸ್ ಹಲೋ 20 ರನ್ಸ್ ರಿಕ್ವೈರ್ಡ್. ಇವಾಗ ನಮ್ಮ ಈ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ HMC ಯುನೈಟೆಡ್ ಟ್ರೋಫಿಗೆ ಹೈದರಾಬಾದಿನ ಫೈನಲಿಸ್ಟ್ ಆಗಿರುವಂತಹ ಅಲೈನಾ ಯೂನಿವರ್ಸಲ್ ಐಡಲ್ ನ ಫೈನಲಿಸ್ಟ್ ಅವರು ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರೆಲ್ಲ ಕುಟುಂಬದವರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಈ ಪಂದ್ಯಾಕೂಟ ಪರವಾಗಿ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅಲೈನಾ ಫ್ರಮ್ ಡೆಲ್ಲಿ, ಹೈದರಾಬಾದ್. ಇತರ ಮಧ್ಯೆ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ಚೆಂಡಿನಲ್ಲಿ ಇಲ್ಲಿ ವಿಕೆಟ್ ಆಘಾತವನ್ನು ಕಂಡಂತ ಈ ಪಂದ್ಯ ಇನ್ನೂ ಕೂಡ ಭರ್ಜರಿ ಸಿಕ್ಸರ್ ಬೌಂಡರಿ ಅವಶ್ಯಕತೆ. 4ಕ್ಕೆ 20 3 ಸಿಕ್ಸರ್ ಬರಬೇಕಾಗಿದೆ. ಆ ಬಳಿಕ 2 ಓಟ ಮಾಡಿದ್ರೆ ಜಯಿಸಬಲ್ಲಂತ ಪಂದ್ಯ. ಅಂತಿಮ 4ಕ್ಕೆ 20 ಕುತೂಹಲಕಾರಿ ಪಂದ್ಯ. ಆ ನಿಟ್ಟಿನಲ್ಲಿ ಇಜಾನ್ ಚೈತನ್ಯ ಫೈಟರ್ಸ್ HM ಏಕತಾ ವರ್ಸಸ್ ಗೋಲ್ಡನ್ ಟ್ರೇಡಿಂಗ್ ಕತಾರಿನ ಕ್ವಾರ್ಟರ್ ಫೈನಲ್ 2 ಇವಾಗಲೇ ಅತಿಥಿ ಅಭ್ಯಾಗತರೆಲ್ಲ ಈ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ HMC ಯುನೈಟೆಡ್ ಟ್ರೋಫಿಯ ಪರವಾಗಿ ಆದರದ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇವೆ. ಇವಾಗ ಬೇನ್ ಹೊಸ ದಾಂಡಿಗನ ಸೇರ್ಪಡೆ. ಒಂದೆಡೆ ಬೃಹತ್ವನ್ನ ದಾಖಲಿಸಿದಂತ ತಂಡ ಕೂಡ 62ರ ಟಾರ್ಗೆಟ್. ಉತ್ತಮ ರೀತಿಯಲ್ಲಿ ಹೊಡೆತ, ತನ್ಮೂಲಕ ಬಿಗ್ ಶಾಟ್ ಬರೀ ಸಿಕ್ಸರ್. ಶರ್ಕ ಆ ರೋಟದ ಸೇರ್ಪಡೆ. ಮೂರು ಎಸೆತ 14 ಓಟಗಳು ಬರಬೇಕಾಗಿದೆ. 3 ಬಾಲ್ಸ್ 14 ರನ್ಸ್ ರಿಕ್ವೈರ್ಡ್. ಇಲ್ಲಿ ಭರ್ಜರಿ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡಂತ ಗೋಲ್ಡನ್ ಟ್ರೇಡಿಂಗ್ ಕತಾರಿನ ಆಟಗಾರ ಇವಾಗಲೇ ಅವಿನ್ ಸಿಕ್ಸರ್ ದಾಖಲಿಸಿದ್ರು. ಮತ್ತು 48ಕ್ಕೆ ತಲುಪ್ತಾ ಇದೆ. 62ರ ಟಾರ್ಗೆಟ್ 48ಕ್ಕೆ ತಲುಪಿರ್ತಕ್ಕಂಥ ತಂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಗಾಳಿಯಲ್ಲಿತ್ತು. ಕ್ಯಾಚ್ ಪಡೆಯುವ ಪ್ರಯತ್ನ ಮಾಡಿದ್ರಷ್ಟೇ. ಇಲ್ಲಿ 2ನೇ ಓಟ ಮಾಡುವ ಪ್ರಯತ್ನ ನಡುವೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಗೋಲ್ಡನ್ ಟ್ರೇಡಿಂಗ್ ಕತಾರ್ ಇಲ್ಲಿ ಸಂಪೂರ್ಣವಾಗಿ ಪಂದ್ಯಾಟದ ಹಿಡಿತವನ್ನು ಸಾಧಿಸ್ತಾ ಇದೆ. ಇಜಾನ್ ಚೈತನ್ಯ ಫೈಟರ್ಸ್ HM ಏಕತಾ ಮೊದಲ ಲೆಕ್ಕಾಚಾರ ಕೈ ಹಿಡಿತಾ ಇದೆ ಕ್ವಾರ್ಟರ್ ಫೈನಲ್ 2 ನಲ್ಲಿ. ಹೊಸ ದಾಂಡಿಗ ವರುಣ್
ಮತ್ತೊಂದು ಬೀಸುವ ಪ್ರಯತ್ನ, ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಆ ನಿಟ್ಟಲ್ಲಿ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. ಒಂದು ಓಟದ ಸೇರ್ಪಡೆ. 40 ಅರ್ಧ ಶತಕ 50. ಒಂದು ಎಸೆತ ಬಾಕಿ ಇದೆ. ಓಟುಗಳು ಬರ್ತಾ ಇಲ್ಲ. ಕ್ವಾರ್ಟರ್ ಫೈನಲ್ 2 ಪಂದ್ಯಾಟವನ್ನು ಜಯಿಸ್ತಾ ಇದೆ ಇಜಾನ್ ಚೈತನ್ಯ ಫೈಟರ್ಸ್. ಎಚ್ಎಂ ಏಕತಾ ಎಂಟರ್ ದ ಸೆಮಿಫೈನಲ್. ಎರಡನೇ ತಂಡವಾಗಿ ಇವಾಗಲೇ ಎಚ್ಎಂ ಯುನೈಟೆಡ್ ಟ್ರೋಫಿಯ ಸೆಮಿಫೈನಲ್ ಲಿಸ್ಟ್ ನಲ್ಲಿದ್ದಾರೆ. ಒಂದೆಡೆ ಫ್ರೆಂಡ್ಸ್ ಬೆಂಗಳೂರು, ಇನ್ನೊಂದೆಡೆಯಲ್ಲಿ ಇಜಾನ್ ಚೈತನ್ಯ ಫೈಟರ್ಸ್ ಎಚ್ಎಂ ಏಕತಾ ಎರಡನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕೃತಜ್ಞತೆ ಆಡಿದಂತ ಗೋಲ್ಡನ್ ಟ್ರೇಡಿಂಗ್ ಕತಾರಿ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ಈ ಪಂದ್ಯ